ಕಾಪಾಡು ಬಾ ತಾಯೇ. ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀಯೇ, ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೇ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವನಳಿಸಿ ಕಾಪಾಡು ತಾಯೇ. ಪ್ರೇಮ ಕರುಣೆಯ ಕಲಿಸಿ ಶಾಂತಿ ಸಹನೆಯ ಬೆಳೆಸಿ, ಕಾಮ ಕ್ರೋಧವನಳಿಸಿ ಕಾಪಾಡು ತಾಯೇ. ಒಂದಾದ ದೇಶದಲ್ಲಿ ಹೊಂದಿ ಬಾಳದ ಸುತರ, ಹೊಸ ಬೆಳಕಿನಲ್ಲಿ ಒಂದುಗೂಡಿಸು ತಾಯೇ. ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೇ. ಮುನ್ನಡೆಯ ಕನ್ನಡದ ದಾರಿದೀವಿಗೆ ನೀಯೇ, ಕನ್ನಡದ ಕುಲದೇವಿ ಕಾಪಾಡು ಬಾ ತಾಯೇ. ವೇದಿಕೆಗೆ ಬಂದು ವೇದಿಕೆಯಲ್ಲಿದ್ದ ಪಿಂಗಾರವನ್ನು ಅರಳಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಿಂಗಾರದ ಸುಂದರ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರು ಆಸೀನರಾಗಿದ್ದಾರೆ. ವೇದಿಕೆ ಸುಂದರವಾಗಿ ಕಂಗೊಳಿಸುತ್ತದೆ. ನಮ್ಮ ಒಟ್ಟಿಗೆ ವರ್ಷಕ್ಕೊಮ್ಮೆ ಬಿಷಪರು ಇರುವುದಂದರೆ ನಮ್ಮ 72 ಇದ್ದ ಹಾರ್ಟ್ ಬೀಟ್ ಯಾವಾಗಲೂ ಅದು 90ರವರೆಗೆ ಹೋಗ್ತದೆ. ಅವರಿಗೂ ಗೊತ್ತು ಅದು. ಆದ್ದರಿಂದ ಅವರು ಯಾವಾಗಲೂ ನಮ್ಮನ್ನು ನೋಡಿದಾಗ ಸ್ವಲ್ಪ ಸಾಫ್ಟ್ ಆಗಿರ್ತಾರೆ. ಬಹಳ ಸಂತಸದಿಂದ, ಬಹಳ ಅಭಿಮಾನದಿಂದ ಕಳೆದ 15 ವರ್ಷದಿಂದ ನಮ್ಮ ಮಂಗಳೂರಿನ ಬಿಷಪರು, ಮೊದಲು ಅಲೋಷಿಯಸ್ ಪೌಲ್ ಡಿಸೋಜ, ಈಗ ಪೀಟರ್ ಪೌಲ್ ಸಲ್ಡಾನ, ಈ ಕಾರ್ಯಕ್ರಮಕ್ಕೆ ಬಂದು ನಮ್ಮ ಇಡೀ ಕಾರ್ಯಕ್ರಮಕ್ಕೆ ಮೆರುಗು ತರ್ತಾ ಇದ್ದಾರೆ. ಒಬ್ಬ ಬಿಷಪರು ನಮಗೆ ಹೈಯೆಸ್ಟ್ ರ್ಯಾಂಕ್ ಆಫ್ ರಿಲಿಜಿಯಸ್ ಲೀಡರ್. ನಾವು ಅವರನ್ನು ಕಣ್ಣು ಮುಚ್ಚಿ ನಂಬ್ತೇವೆ. ಮತ್ತು ಈ ಎರಡೂ ಬಿಷಪರು, ಈಗಿನ ಬಿಷಪರಂತೂ ಪ್ರತಿ ಸಾರಿ ಹೇಳ್ತಾರೆ, ನಿಮ್ಮ ಪ್ರೀತಿಗೆ ಇಬ್ಬರು ಸಾಕಾಗುವುದಿಲ್ಲ, ಮೂರನೆಯವರು ಬೇಕು ಅಂತ. ಅವರ ಪುಸ್ತಕದಲ್ಲೂ ಅದೇ ಬರೆದಿದ್ದಾರೆ. ಮೂರನೆಯವರು ಯಾರು? ಅದು ದೇವರು. ನಾನು, ನೀನು ಮತ್ತು ದೇವರು. ಆ ಎದೆಸಿವ್, ಆ ಗಮ್ ಇಲ್ಲದಿದ್ದರೆ ಪ್ರೀತಿ ಅಸಾಧ್ಯ ಎನ್ನುವುದು ಅವರ ಮಾತಾಗಿದೆ. ಇಂತಹ ಧನ್ಯತಾ ಭಾವದ ಒಬ್ಬ ವ್ಯಕ್ತಿಯು ಆರಾಮದಲ್ಲಿ ಪ್ರೊಫೆಸರ್ ಆಗಿದ್ದರು. ಈಗ ನಮ್ಮ ನಡುವೆ ಬಿಷಪರಾಗಿ ನಮ್ಮ ಎಲ್ಲ ಸಮಸ್ಯೆಗಳಿಗೆ ನಾವು ಅವರತ್ತ ತಲೆ ಎತ್ತಿ ನೋಡುವಂಥ ಒಂದು ವ್ಯಕ್ತಿಯಾಗಿ ಮತ್ತು ಅದಕ್ಕೆ ಯೋಗ್ಯರಾಗಿ ನಮ್ಮ ನಡುವೆ ಇದ್ದಾರೆ. ಮಂಗಳೂರು ಧರ್ಮ ಪ್ರಾಂತ್ಯ ಧರ್ಮಾಧ್ಯಕ್ಷರಾಗಿ ಆದ ಆ ಡಿಕ್ಲೇರ್ ಆದ ಆ ಕ್ಷಣದಿಂದ ನಮ್ಮ ಹತ್ರ ಬಹಳ ಆತ್ಮೀಯದಿಂದ, ಬಹಳ ಪ್ರೀತಿಯಿಂದ ನಮ್ಮನ್ನೆಲ್ಲ ಸಲಹೆ, ನಮ್ಮನ್ನೆಲ್ಲ ಪ್ರತಿಯೊಂದಕ್ಕೂ ಸ್ಪಂದಿಸಿ ನಮ್ಮ ಎಲ್ಲ ವ್ಯವಸ್ಥೆಗಳನ್ನು ನೋಡಿಸ್ತಾ ಇದ್ದಾರೆ. ಅವರಿಗೆ ಈ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಬಂದ ಈ ಸಂದರ್ಭದಲ್ಲಿ ಆಶೀರ್ವಾದಗಳನ್ನು ಬೇಡುತ್ತಾ ಹೃತ್ಪೂರ್ವಕವಾಗಿ ಎಲ್ಲರ ಪರವಾಗಿ ಪಿಂಗಾರದ ಬಳಗದ ಪರವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಿಂಗಾರ ಎನ್ನುವುದು ಒಂದು ಶಕ್ತಿ. ಇಲ್ಲಿದ್ದ ಎಲ್ರಿಗೂ ಗೊತ್ತು, ಪರಶುರಾಮರಿಂದ ಹಿಡಿದು ಇಂದಿನವರೆಗೆ ಪಿಂಗಾರ ಎನ್ನುವುದು ಒಂದು ಶಕ್ತಿ. ಪ್ರತಿ ಪೂಜೆಗೂ ಪಿಂಗಾರ ಬೇಕಾಗ್ತದೆ. ಪ್ರತಿಯೊಂದು ಪೂಜೆಗೂ ಪ್ರತಿ ನಮ್ಮ ಹಿಂದೂ ಬಾಂಧವರಿಗೆ ಗೊತ್ತು. ಯಾವುದೇ ಒಂದು ವ್ಯವಸ್ಥೆಯಲ್ಲಿ ಆ ಹೆಸರು ಹಿಡ್ಕೊಂಡು ನಾವು ಒಂದು ಪತ್ರಿಕೆ ಮಾಡುವಾಗ ನಮಗೆ ಯಾವತ್ತೂ ಇಲ್ಲಿ ನಾವು ಕೆಥಲಿಕ್ ಅಂತ ಅನ್ನಿಸಲೇ ಇಲ್ಲ.
ಯಾಕಂದರೆ ಯಾವುದೇ ಕಥಲಿಕ್ ಅಲ್ಲದವರು ನಮ್ಮನ್ನು ಆ ಒಂದು ಆಲೋಚನೆಗೆ ಬಿಟ್ಟುಕೊಟ್ಟಿಲ್ಲ. ಪ್ರತಿಯೊಂದು ಮನೆಯಲ್ಲೂ ನಮಗೆ ಅಂಥ ವಿಶ್ವಾಸ. ನಾನು ಕೊಂಕಣಿಗಳ ಒಟ್ಟಿಗೆ, ಬ್ರಾಹ್ಮಣರೊಟ್ಟಿಗೆ, ಪ್ರತಿಯೊಂದು ಹಿಂದೂಗಳ ಒಟ್ಟಿಗೆ, ನಿಮಗೂ ಗೊತ್ತಿಲ್ಲ, ಧರ್ಮಸ್ಥಳದ ಒಟ್ಟಿಗೆ ನಾನೊಂದು ತುಳುವಿನಲ್ಲಿ ಒಂದು 10 ವರ್ಷ ಭಾಷಣ ಮಾಡ್ತಾಯಿದ್ದೆ. ಅವರ ಬೇರೆ ಬೇರೆ SKTP ಮತ್ತು ಬೇರೆ ಬೇರೆ ವಿಷಯಗಳಲ್ಲಿ ಭಾಳ ಆತ್ಮೀಯರು. LH ಮಂಜುನಾಥ್ ಅವರ ಮೊಬೈಲಲ್ಲಿ ಈಗಲೂ ನನ್ನ ನಂಬರ್ ಇದೆ. ಫೋನ್ ಕಡಿದ ಕೂಡಲೇ ಅವ್ರಿಗೆ ಗೊತ್ತಾಗ್ತದೆ ನಾನೇ ಅಂತ. ಅಂಥ ಒಂದು ವ್ಯವಸ್ಥೆಯಲ್ಲಿ ನಾನು ಇದ್ದವ. ಇಂಥ ಒಂದು ಉತ್ತಮವಾದ ಧ್ಯೇಯ ಇಟ್ಟುಕೊಂಡು ನಾವೊಂದು ಪತ್ರಿಕೆ ಮಾಡಿದಾಗ ಮತ್ತು ಈಗ .com ಮಾಡಿದಾಗ ಮತ್ತು ಆಗಿಂದಲೇ ನಾವು ಪ್ರಶಸ್ತಿಯನ್ನು ಮಾಡುವ ಆಲೋಚನೆ ಇಟ್ಟಾಗ ಮೂಡುಬಿದ್ರಿಯಿಂದ ಮೋಹನ್ ಆಳ್ವರು ಈಗ ಅವರು ಖಾಸಗಿಯಾಗಿ ನನಗೆ ಹೇಳಿದ್ದಾರೆ, ನನಗೆ ನನ್ನ ಈ ಕೆಲಸದ ಒತ್ತಡ ನಿನಗೆ ಗೊತ್ತಲ್ಲ, ನನಗೆ ಬರಲಿಕ್ಕೆ ಆಗೋದಿಲ್ಲ, ಹೆಸರು ಹಾಕಿ ಸುಮ್ಮನೆ ನಾನು ನನಗೆ ಬಹಳ ಮುಜುಗರ ಆಗ್ತದೆ, ನಾನು ಯಾವಾಗಲೂ ನಿಮ್ಮೊಟ್ಟಿಗೆ ಇದ್ದೇನೆ ಅಂತ. ಮೂಡುಬಿದ್ರಿಯನ್ನು ನಾವು ಇದನ್ನು ಆರಂಭಿಸಿದ್ದು, ಪತ್ರಿಕೆಯನ್ನು ಅಲ್ಲಿಂದಲೇ ಆರಂಭಿಸಿದ್ದು. ಮಂಗಳೂರಿಗೆ ಅಲ್ಲಿಯ ಸ್ಪೇಸ್ ಸಣ್ಣದು ಎನ್ನುವ ಕಾರಣಕ್ಕಾಗಿ ನಾವು ಮಂಗಳೂರಿಗೆ ಬಂದದ್ದು. ಆದ್ದರಿಂದ ಆ ಎಲ್ಲ ವ್ಯವಸ್ಥೆಗಳಲ್ಲಿ ಮಂಗಳೂರಿಗೆ ಬಂದಾಗ ಧರ್ಮಾಧ್ಯಕ್ಷರು ಎಷ್ಟು ಮಹತ್ವದಿಂದ ನಮ್ಮನ್ನು ಅಪ್ಪಿಕೊಂಡರು, ಅಷ್ಟೇ ಮಹತ್ವದಿಂದ ನಮ್ಮನ್ನು ಅಪ್ಪಿಕೊಂಡವರು ಇಲ್ಲಿಯ JR ಲೋಬೋ ಮತ್ತು ಐವನ್ ಡಿಸೋಜ ಶಾಸಕರು. ಇವತ್ತು ಮಂಗಳೂರಲ್ಲಿ ಚುನಾವಣೆ, ಸುತಾರಾಮ್ ಅವರು ಬರಲಿಕ್ಕೆ ಸಾಧ್ಯ ಇಲ್ಲ. ಈಗಲೂ ಸರಿಯಾಗಿ 4 ಗಂಟೆಗೆ ನನಗೆ ಫೋನ್ ಮಾಡಿ, ಇಬ್ಬರದ್ದು ಫೋನ್ ಬಂತು, ನಾನು ಬಂದರೆ ಈಗ ಹೇಗೆ ಅಂತ ಕೇಳಿದರು. ನಾನು ಹೇಳಿದೆ, ನಿಮ್ಮ ಬಗ್ಗೆ ಹೇಳಿ ನಾನು ಮುಂದುವರಿಯುತ್ತೇನೆ. ಅದಕ್ಕೆ ಅವರು ಪ್ರತಿ ಸಾರಿ ನನ್ನ ಒಟ್ಟಿಗೆ ಇರ್ತಾರೆ, ಪ್ರತಿ ವಿಷಯದಲ್ಲೂ ಇರ್ತಾರೆ. ಆದ್ದರಿಂದ ಅವರಿಗೂ ಅವರ ಅನುಪಸ್ಥಿತಿಯಲ್ಲಿ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತಾ, ನಮ್ಮ ಪಿಂಗಾರ ಪ್ರಶಸ್ತಿಯ ಆಯ್ಕೆ ಎನ್ನುವುದು ಒಂದು ದೊಡ್ಡ ಪ್ರಾಸೆಸ್. ಸಾಮಾನ್ಯವಾಗಿ ಅದೊಂದು ವಿಶಿಷ್ಟತೆಯಿಂದ ಕೂಡ್ತದೆ. ಯಾವಾಗಲೂ ಹರಿಕೃಷ್ಣ ಪುನರೂರು ಮತ್ತು ರಾಯ್ ಕಸ್ಟ್ರಿನೂ ಹೇಳೋದುಂಟು, ಈ ಪ್ರಶಸ್ತಿಯ ಆಯ್ಕೆ ಮಾಡೋದರಲ್ಲಿ ನಮಗೆ ಹೆಮ್ಮೆ ಇದೆ ಎನ್ನುವುದು. ಒಂದಷ್ಟು ಅಪ್ಲಿಕೇಶನ್ಗಳು ಬರ್ತವೆ. ಈ ಪ್ರತಿಯೊಂದು ನಮ್ಮದು ಕಾಂಪಿಟೇಟಿವ್ ಪತ್ರಿಕೆ ಅಂತ ಆಲೋಚನೆ ಮಾಡದೆ ಬೇರೆಲ್ಲ ಪತ್ರಿಕೆಗಳು ಮತ್ತು .comಗಳು ನಮ್ಮ ಸುದ್ದಿಯನ್ನು ಪ್ರಕಾಶನ ಮಾಡ್ತವೆ, ಪಬ್ಲಿಷ್ ಮಾಡ್ತವೆ. ಮತ್ತು ಬೇಕಾದಷ್ಟು ಅಪ್ಲಿಕೇಶನ್ಗಳು ನಮ್ಮ ಆಯ್ಕೆ ಸಮಿತಿಯ ರಾಯ್ ಕೃಷ್ಣನು, ಹರಿಕೃಷ್ಣಪುರರು, ನಮ್ಮ ಎಲಿಯಾಸ್ ಇದ್ದಾರೆ, ಅಥವಾ ಬೇರೆ ಯಾರು CG ಪಿಂಟೋ ಮತ್ತು ಪ್ರತಿಯೊಬ್ಬರು ಸಾಕಾಗುವಷ್ಟು. ಕೆಲವೊಮ್ಮೆ ಅಮ್ಮ ನೀನೇ ಒಂದು ಲಿಸ್ಟ್ ಮಾಡಿಕೊಂಡು ಬಾ, ಅದರ ಜಿಸ್ಟ್ ಹಾಕ್ಕೊಂಡು ಬಾ ಎನ್ನುವ ಅಷ್ಟು ಅಪ್ಲಿಕೇಶನ್ ಇರ್ತವೆ. ಮತ್ತು ಒಂದಕ್ಕೊಂದು ಮಿಗಿಲು ಅಂತ ಒಂದು ಅಪ್ಲಿಕೇಶನ್ಗಳಿದೆ. ಅದನ್ನು ಕೂಲಂಕುಷವಾಗಿ ಪರಿಶೀಲಿಸಿ ಅದರ ಜಿಸ್ಟನ್ನು ನೋಡಿ ಏನು ಈ ಸಮಾಜಕ್ಕೆ ಹಿಂದೆ ಕೊಟ್ಟಿದ್ದಾರೆ. ಲಕ್ಷಾಂತರ ಉತ್ಪತ್ತಿ, ಲಕ್ಷಾಂತರ ಹಣ ಇರುವವರು ನಮ್ಮ ದೇಶದಲ್ಲಿ, ನಮ್ಮ ಸುತ್ತಮುತ್ತಲೂ ಇದ್ದಾರೆ. ಆದರೆ ಸಮಾಜಕ್ಕೆ ಹಿಂದೆ ತಿರುಗಿ ಏನು ಕೊಟ್ಟಿದ್ದೀರಿ? ಯಾವ ಬಡವನ ಬಗ್ಗೆ ನೀವು ಆಲೋಚನೆ ಮಾಡಿದ್ದೀರಿ? ಯಾವ ಯೋಗ್ಯ ಮನುಷ್ಯನ ಬಗ್ಗೆ ಅವರ ಕಷ್ಟದ ಕಾಲು ನಿಂತಿದ್ದೀರಿ ಎನ್ನುವ ಒಂದು ಮಾಹಿತಿಯೊಂದಿಗೆ ಈ ಕ್ರೈಟೀರಿಯನ್ನು ಫಿಕ್ಸ್ ಮಾಡಿ ಅದನ್ನು ಸಿಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಹರಿಕೃಷ್ಣಪುರರು ಮತ್ತು ರಾಯ್ ಕಸ್ಟ್ರಿಯರು ಮಂಚೂಣಿಯಲ್ಲಿ ಫಾದರ್ ವಿಲಿಯಂ ಮೆನೇಜಸ್ ಅವರ ಬಗ್ಗೆ ಗೊತ್ತಿದ್ದವರು, ಅವರು ಯಾವುದಕ್ಕೆ ಕಾಂಪ್ರಮೈಸ್ ಆಗುವುದಲ್ಲ. ನಮ್ಮ ಎಲಿಯಾಸ್ ಫರ್ನಾಂಡಿಸು ಯಾವುದಕ್ಕೆ ಕಾಂಪ್ರಮೈಸ್ ಆಗುವವರಲ್ಲ. ಅವರು ಆ ಅಪ್ಲಿಕೇಶನ್ಗಳನ್ನು ನೋಡಿ ಅದನ್ನು ಪರಿಶೀಲಿಸಿ ಯೋಗ್ಯರನ್ನು, ಈ ಸಾರಿ ನಮ್ಮ ಸರಿಯಾದ ಒಂದು ವ್ಯಕ್ತಿಯನ್ನು ಆಯ್ಕೆ ಮಾಡುವಾಗ ಒಂದು ಮಲೇರಿಯಾ ರಿಸರ್ಚ್ ಸೆಂಟರ್ನ ಬ್ಯಾಂಗ್ಳೂರಿನ ಒಂದು ಸಂಸ್ಥೆ ಕಳಿಸಿದ ಅಪ್ಲಿಕೇಶನ್ ನೋಡಿ ಎಲ್ರಿಗೂ ಒಮ್ಮೆ ಎಕ್ಸೈಟ್ಮೆಂಟ್ ಆಗಿ ಈ ಅಪ್ಲಿಕೇಶನ್ ನಮ್ಮ ಇಗ್ನೇಷಿಯಸ್ ಆರ್ವಿನ್ ನೊರೊನ್ನ ಅವರದು ಎತ್ತಿಕೊಂಡ್ರು. ಮತ್ತು ಉಳಿದೆಲ್ಲ ಇದಕ್ಕೆ ಕಾಂಪಿಟೇಟಿವ್ ಆಗಿ ಬೇರೆ ಅಪ್ಲಿಕೇಶನ್ಗಳಿತ್ತು. ಆರ್ವಿನ್ ಅವರ ಈ ಅಪ್ಲಿಕೇಶನ್ ಅಷ್ಟು ಯೋಗ್ಯ. ಮತ್ತು ಈಗ ಡೆಂಗ್ಯೂ ಮತ್ತು ಮಲೇರಿಯಾದ ಆ ವ್ಯಾಪಕತೆಯ ಈ ಹಂದರದಲ್ಲಿ, ಈ ನಮ್ಮ ಪರಿಸರದಲ್ಲಿ ಅದನ್ನು ಯೋಗ್ಯ ಅಂತ ನಮ್ಮನ್ನು ಇಲ್ಲಿಯವರೆಗೆ ತಂದು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ಆರ್ವಿನ್ ರವರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಅವರಿಲ್ಲ ಇದ್ದರೆ ಈ ಫಂಕ್ಷನ್ ಇಲ್ಲ. ನಾವು ಫಂಕ್ಷನ್ನಲ್ಲಿ ಯಾರನ್ನು ಸನ್ಮಾನಿಸುವುದಿಲ್ಲ, ಆದರೆ ಆ ವ್ಯಕ್ತಿಗಾಗಿ ಒಂದು ಫಂಕ್ಷನ್ ಮಾಡ್ತೇವೆ ಮತ್ತು ಅವರನ್ನು ಸನ್ಮಾನಿಸ್ತೇವೆ. ದೇ ಶುಡ್ ಫೀಲ್ ದ್ಯಾಟ್ ಐ ಹ್ಯಾಡ್ ಡನ್ ಸಮಥಿಂಗ್ ಗ್ರೇಟ್.
ಆದ್ದರಿಂದ ನನಗೋಸ್ಕರ ಈ ಫಂಕ್ಷನ್ ಮಾಡಲಿಕ್ಕೆ ಇವರು ಮಾಡಿದ್ದಾರೆ ಎನ್ನುವುದು ಫೀಲ್ ಆಗಬೇಕು ಎನ್ನುವ ಆಯೋಜನೆಯಲ್ಲಿ ಇದನ್ನು ಮಾಡಿದ್ದೇವೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಅವರ ಶ್ರೀಮತಿಯವರಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ನಡುವೆ ರಾಯ್ ಕಸ್ಟ್ಲಿನೋ ಅವರಿದ್ದಾರೆ, ನಮ್ಮ ಇಡೀ ಪ್ರಕ್ರಿಯೆಯ ಸಂಚಾಲಕರವರು. ಪ್ರತಿಯೊಂದು ಸಮಯದಲ್ಲೂ ಕಳೆದ ಎಲ್ಲ ವರ್ಷಗಳಲ್ಲೂ ನಮ್ಮೊಟ್ಟಿಗೆ ನಿರಂತರವಾಗಿ ನಿಂತು ಪ್ರತಿ ಆಯ್ಕೆಯಲ್ಲೂ ಆ ಹೊಸತನ ಮತ್ತು ಆ ಸಮಾಜದ ಕಟ್ಟಕಡೆಯ ಜನಕ್ಕೆ ಏನು ಲಾಭ ಆಗಿದೆ ಎನ್ನುವುದು ನೋಡುವುದರಲ್ಲಿ ಅವರು ತುಂಬ ಮುತುವರ್ಜಿ ವಹಿಸಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೊಡ್ತಾರೆ. ಹರಿಕೃಷ್ಣ ಪುನರೂರವರು ಅವರ ಬಗ್ಗೆ ಬೇರೆ ಮಾತು ಹೇಳಬೇಕಂತ ಇಲ್ಲ. ಇಲ್ಲಿ ಇದ್ದವರು ಪ್ರತಿಯೊಬ್ಬರು ಅವರು ಪರಿಚಿತರು ಮತ್ತು ಪ್ರತಿಯೊಂದು ವಿಷಯದಲ್ಲೂ ಕ್ಷಿಪ್ರವಾಗಿ ಮತ್ತು ಚೊಕ್ಕದಾಗಿ ಚುಟುಕಾಗಿ ತಮಗೆ ಕಂಡದ್ದನ್ನು ಕಂಡ ಹಾಗೆ ಹೇಳಿ ಎದ್ದು ಹೋಗುವವರು. ಇದಾಗ್ತದೆ ಆಗುವುದಿಲ್ಲ. ಅವರ ನಿರ್ಣಯದ ಅಷ್ಟು ಶಾರ್ಪ್ನೆಸ್ ಆ ಸಾರ್ವಜನಿಕ ಲೈಫಲ್ಲಿ ಇದ್ದವರಿಗೆ ಕೆಲವರಿಗೆ ಇಲ್ಲ. ದಾಕ್ಷಿಣ್ಯದಲ್ಲಿ ಏನೇನೋ ಮಾಡಿಬಿಡ್ತಾರೆ ಮತ್ತು ಯಾವುದಾದ್ರಲ್ಲಿ ಸಿಕ್ಕಾಕೊಳ್ತಾರೆ. ಅದು ಇವರು ಇವತ್ತಿಗೂ ಅವರ ಉಟ್ಟ ಬಟ್ಟೆಗೆ ಯಾವುದೇ ಒಂದು ಕಪ್ಪು ಚುಕ್ಕೆ ಇಲ್ಲದ ಹಾಗೆ ನಮ್ಮ ನಡುವೆ ಇದ್ದಾರೆ. ಅವರು ಈ ಪ್ರಕ್ರಿಯೆಯಲ್ಲಿ ಬಹಳ ಶ್ರಮಪಟ್ಟು ನಮ್ಮ ಒಟ್ಟಿಗೆ ಇದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಧರ್ಮದರ್ಶಿ. ನಮ್ಮೊಟ್ಟಿಗೆ ಎಲಿಯಾಸ್ ಫೆರ್ನಾಂಡಿಸ್ ಅವರಿದ್ದಾರೆ. ಮಾಧ್ಯಮದಲ್ಲಿ ಸುದ್ದಿಯನ್ನು ಹಾಕಿಸುವುದು ಎಲ್ರಿಗೂ ಗೊತ್ತು, ಇಲ್ಲಿದ್ದವರಿಗೆ ಎಲ್ರಿಗೂ ಗೊತ್ತು. ನಮ್ಮದು ಒಂದು ತೂರಿಸಿಬಿಡಿ ಅಂತ ಕೈ ಕಾಲು ಏನೆಲ್ಲ ಹಿಡೀಲಿಕ್ಕೆ ಇರುತ್ತೆ ಎಲ್ಲ ಹಿಡಿದು ನಾವು ಸುದ್ದಿಗಳನ್ನು ತೂರಿಸಿ ಬಿಡ್ತೇವೆ, ಎಲ್ರಿಗೂ ಗೊತ್ತದು. ಆದರೆ ಸುದ್ದಿ ನಿಲ್ಲಿಸುವುದು ಹೇಗೆ ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಮ ವಿರುದ್ಧ ಯಾವುದೋ ಸುದ್ದಿ ನಿಲ್ಲಿಸುವುದು ಹೇಗೆ ಎನ್ನುವುದು ಯಾರಿಗೂ ಗೊತ್ತಿಲ್ಲ. ಆದರೆ ಒಂದು ಮಾಧ್ಯಮದ ಜಯಂಟಾಗಿ ಒಂದು ಅಷ್ಟು ದೊಡ್ಡ ಅಡ್ವರ್ಟೈಸಿಂಗ್ ಏಜೆನ್ಸಿ ನಡೆಯುತ್ತಾ, INS ಇದ್ದ ಮಂಗಳೂರಿನ ಏಕೈಕ ಏಜೆನ್ಸಿಯನ್ನು ನಡೆಸ್ತಾ ತಮ್ಮ ಯಾವುದೇ ಒಂದು ದೊಡ್ಡ ಅಹಂಕಾರ ಅಥವಾ ಏನು ತೋರಿಸದೆ ಭಾಳ ಸಿಂಪಲಾಗಿ ಎಲ್ಲರ ನಡುವಲ್ಲಿ ಹೋಗ್ತಾ ಬಹಳ ಸೌಜನ್ಯದಿಂದ ವರ್ತಿಸುವ ಒಂದು ವ್ಯಕ್ತಿತ್ವದ ಎಲಿಯಾಸ್ ಫೆರ್ನಾಂಡಿಸ್ ಅವರು ನಮ್ಮ ಒಟ್ಟಿಗಿದ್ದಾರೆ. ಪ್ರತಿಯೊಂದು ವಿಷಯದಲ್ಲೂ ನಮಗೆ ಸಹಕರಿಸುವರು. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತೇನೆ. ಡಾಕ್ಟರ್ ಸುರೇಶ್ ನಗಲಗುಳಿಯವರು ನಾನು ಮೂಡುಬಿದಿರೆಯ ಪುಚ್ಚಮೊಗರು ಗ್ರಾಮದಲ್ಲಿರುವಾಗ ಹೊಸಬೆಟ್ಟು ಗ್ರಾಮದಲ್ಲಿ ಮಾರ್ಗದ ಆ ಕಡೆ ಈ ಕಡೆ ಇದ್ದವರು. ಈಗ ಪುನಃ ಇಲ್ಲಿ ನಾನು ಉಜ್ಜೋಡಿಯಲ್ಲಿ ನಿಂತಾಗ ಆ ಕಡೆಯಿಂದ ಬಜಾಲಲ್ಲಿ ನಿಂತರು, ಆ ಮಾರ್ಗದ ಆ ಕಡೆ ಈ ಕಡೆ ನಿಂತಿದ್ದಾರೆ. ಬಹಳ ಹತ್ತಿರ ನಾವು ಬಹಳ ಒಂದು 25-30 ವರ್ಷದಿಂದ ಬಲ್ಲೆವು. ಆಯುರ್ವೇದಿಕಲ್ಲಿ ಅವರ ಎತ್ತಿದ ಕೈ, ಅವರ ಯಾವುದೇ ಒಂದು ಚಿಕಿತ್ಸೆ ಪಡೆದವರು ಆ ಚಿಕಿತ್ಸೆ ಪಡೆಯಲಿಕ್ಕೆ ಇನ್ನೊಬ್ಬರ ಹತ್ರ ಹೋಗುವಂಥ ಒಂದು ಯಾವುದೇ ಪ್ರಸಂಗವನ್ನು ಅವರು ಇಟ್ಟುಕೊಳ್ಳದೆ, ಯಾವುದೇ ಒಂದು ಚ್ಯುತಿ ಬಿಡದೆ ಚಿಕಿತ್ಸೆ ಕೊಡುವವರು. ಮತ್ತು ಸಜ್ಜನ ಮತ್ತು ನೇರ ಹೇಳುವವರು. ಇದು ನನ್ನಿಂದ ಆಗುವುದಿಲ್ಲ, ಆಗ್ತದೆ ಎರಡೇ ಹೇಳಿ ಚಿಕಿತ್ಸೆ ಕೊಡುವವರು. ಮತ್ತು ಒಳ್ಳೆಯ ಮಾತುಗಾರ ಮತ್ತು ಒಳ್ಳೆಯ ಗಜಲ್ ಅಂತ ಹೇಳಿದರೆ ಗಜಲ್ ಓದುವವರು, ಬರೆಯುವವರು, ಬಹಳ ಮೃದು ಹೃದಯದವರು. ಅಂಥ ಹೃದಯದವರು ನಮಗೆ ಬಹಳ ಆತ್ಮೀಯ ಮಿತ್ರರು. ಅವರು ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಮತ್ತು ಈ ಕಾರ್ಯಕ್ರಮದ ನಂತರ ಚುಟುಕು ಸಾಹಿತ್ಯ ಪರಿಷತ್ತಿನ ವಾರ್ಷಿಕೋತ್ಸವ ನಡೆಯಲು ಈ ಎಲ್ಲ ಕವಿಗಳು ಇಲ್ಲಿ ಬಂದಿದ್ದಾರೆ. ಅವರು ಕವಿಗೋಷ್ಠಿ, ಹಿರಿಯ ಕಿರಿಯ ದೊಡ್ಡ ದೊಡ್ಡ ಕವಿಗಳು, ನಾವೆಲ್ಲ ಸಣ್ಣ ಸಣ್ಣ ಚುಕ್ಕೆಗಳು, ಅವರೆಲ್ಲ ದೊಡ್ಡ ದೊಡ್ಡ ಪುಟಗಳು. ಅಂಥ ಎಲ್ಲ ಕವಿಗಳು ನಮ್ಮ ಮುಂದೆ ಇದ್ದಾರೆ. ಅವರು ಮತ್ತು ಅವರ ಗುರುಕರಾದ ಇಲ್ಲಿ ಡಾಕ್ಟರ್ ಸುರೇಶ್ ನಗರಗುಳಿಯವರಿದ್ದಾರೆ. ಅವರಿಗೂ ಈ ಸಂದರ್ಭದಲ್ಲಿ ಸ್ವಾಗತ ಬಯಸ್ತಾರೆ. ಸ್ವಾಗತ. ಮಾಧ್ಯಮ ಮಿತ್ರರೇ, ನಾವು ದಿನಾಲು ವರ್ಷಕ್ಕೊಮ್ಮೆ ನಾವು ಇಲ್ಲಿ ಸೇರುವಾಗ ಹೇಳುವುದುಂಟು, ನಮ್ಮ ಬಾಂಧವರು ನಾವು ಪ್ರತಿಯೊಂದು ಸಾರಿ ಒಟ್ಟಿಗೆ ಇರುವವರು ಅಂತ. ಅದರ ಒಟ್ಟಿಗೆ ಅದಕ್ಕೆ ಒಂದು ಎಲ್ಲರೂ ಆಲ್ ಆರ್ ಈಕ್ವಲ್, ಸಮ್ ಆರ್ ಮೋರ್ ಈಕ್ವಲ್ ಅಂತ ನಮ್ಮ ನಡುವೆ V4ನ ಮಾಲಕರಾದ ನಮ್ಮ ಲಕ್ಷ್ಮಣ್ ಕುಂದರ್ ಅವರು ಮತ್ತು ಅವರ ವೈಸ್ ಪ್ರೆಸಿಡೆಂಟ್ ನಮ್ಮ ರೋಸ್ಲಿನ್ ಅವರು ಬಂದಿದ್ದಾರೆ. ಮತ್ತು ದೈಜಿವಳ್ನ ಪ್ರವೀಣ್ ಅವರು ಬಂದಿದ್ದಾರೆ. ಅವರಿಗೂ ಹೆಚ್ಚುವರಿಯಾಗಿ ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೆ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಕೋರ್ತಾ, ನೀವೆಲ್ಲ ಯಾರ ಹೆಸರು ಕರೆದರೂ ಇನ್ನೊಬ್ಬರ ಹೆಸರು ಬಿಡ್ತೇನೆ ಎನ್ನುವ ಹೆದರಿಕೆ ನನಗಿದೆ ಒಳಗೆ. ಆದ್ದರಿಂದ ಯಾರ ಹೆಸರನ್ನು ಹೆಚ್ಚಾಗಿ ಹೇಳದೆ ನೀವೆಲ್ಲ ಬಂದಿದ್ದೀರಿ, ನನಗೆ ಆತ್ಮವಿಶ್ವಾಸವನ್ನು ತುಂಬುತ್ತಿದ್ದೀರಿ ಮತ್ತು ನಿಮ್ಮ ಈ ಬರುವಿಕೆಯಿಂದ ಇನ್ನೊಂದು ವರ್ಷ ನನ್ನ ಪಯಣ ಪಿಂಗಾರದೊಟ್ಟಿಗೆ ಮುಂದುವರಿಸಲು ನನಗೆ ಧೈರ್ಯ ಬರ್ತದೆ ಅಂತ ಹೇಳ್ತಾ ನಿಮಗೆಲ್ಲ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ಸುಸ್ವಾಗತ. ತಮ್ಮ ಮನದಾಳದ ಮಾತುಗಳಿಂದ ಸರ್ಪಿಸುತ್ತಾ
ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರನ್ನು ಶಾಲು ಹೊದಿಸಿ ಹೂ ನೀಡಿ ಸ್ವಾಗತಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮೊದಲಿಗೆ ಬಿಷಪ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ, ವೇದಿಕೆಯಲ್ಲಿರುವ ನಮ್ಮ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿವಂದನ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡನ್ ಅವರೇ, ಇವತ್ತು ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಸ್ವೀಕರಿಸಲಿರುವ ಇಗ್ನೇಷಿಯಸ್ ಆರ್ವಿನ್ ನೊರೊನ ಅವರೇ, ಅವರ ಧರ್ಮಪತ್ನಿ ಅವರೊಟ್ಟಿಗಿದ್ದಾರೆ. ಇವತ್ತಿನ ಅತಿಥಿಗಳಾದ ಸನ್ಮಾನ್ಯ ಶ್ರೀ ಡಾಕ್ಟರ್ ಸುರೇಶ್ ನೆಲಗುಳಿ ಅವರೇ, ಈ ಪ್ರಶಸ್ತಿ ಕಾರ್ಯಕ್ರಮಕ್ಕೆ ಆಯ್ಕೆ ಸಮಿತಿಯ ನನ್ನೊಟ್ಟಿಗೆ ಸಹಸಂಚಕರಾಗಿ ನನ್ನೊಟ್ಟಿಗೆ ಇರುವ ಸನ್ಮಾನ್ಯ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರೇ, ಹಾಗೆಯೇ ಎಲಿಯಾಸ್ ಫರ್ನಾಂಡಿಸ್ ಅವರೇ, ಹಾಗೆ ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೇಮಂಡ್ ಡಿಕುನ್ ಅವರೇ, ಹಾಗೆ ಇಲ್ಲಿ ನೆರೆದಿರುವ ಎಲ್ಲ ಅತಿಥಿ ಗಣ್ಯರೇ, ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯು ಈ 15ನೇ ವರ್ಷದ ಸಂಭ್ರಮವನ್ನು ಇವತ್ತು ಆಚರಿಸ್ತದೆ. ಹಿಂದಿನ 15 ವರ್ಷಗಳಿಂದ ನನ್ನೊಟ್ಟಿಗೆ ಹರಿಕೃಷ್ಣ ಪುನರೂರವರು, ಎಲಿಯಾಸ್ ಫರ್ನಾಂಡಿಸ್ ಅವರು, CJ ಪಿಂಟೋ ಅವರು, ಹಾಗೆಯೇ ವಂದನ್ಯ ವಿಲಿಯಂ ಗೊನ್ಸಾಲಿಸ್ ಅವರು, ಹಾಗೆಯೇ ಜಯಸಿ ಸುವರ್ಣ ಅವರು ಬೇರೆ ಬೇರೆ ಸಮಯದಲ್ಲಿ ನಮಗೆ ಈ ಆಯ್ಕೆ ಸಮಿತಿಯ ಈ ಪ್ರಕ್ರಿಯೆಯಲ್ಲಿ ನನ್ನನ್ನು ಸಹಕರಿಸಿದ್ದಾರೆ. ಪ್ರತಿ ವರ್ಷ ನಾವು ಈ ಆಯ್ಕೆಯನ್ನು ಮಾಡುವಾಗ ನಮ್ಮ ಪಿಂಗಾರ ಪತ್ರಿಕೆಗೆ ಬಂದ ಅರ್ಜಿಗಳನ್ನು ನೋಡಿ ಅದನ್ನು ಪರಿಶೀಲಿಸಿ ನಾವು ಯೋಗ್ಯ ವ್ಯಕ್ತಿಯನ್ನು ನಾವು ಯಾವಾಗಲೂ ಈ ಪ್ರಶಸ್ತಿಗೆ ಆಯ್ಕೆಯನ್ನು ಮಾಡ್ತೇವೆ. ಹಾಗೆಯೇ ಈ ವರ್ಷವೂ ನಮಗೆ ಭಾಳಷ್ಟು ಅರ್ಜಿಗಳು ಬಂದಿದ್ದು, ಆದರೆ ನಾವೆಲ್ಲ ಚರ್ಚಿಸುವಾಗ ಇದರಲ್ಲಿ ಇಗ್ನೇಷಿಯಸ್ ಆರ್ವಿನ್ ನೊರೊನ ಇವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸೊಳ್ಳೆ ನಿರ್ವಹಣೆಯ ಒಂದು ಯಂತ್ರವನ್ನು ಆವಿಷ್ಕರಿಸಿದ್ದಾರೆ. ಅವರು ಒಂದು ಇನ್ನೋವೇಟಿವ್ ಇನ್ವೆನ್ಷನನ್ನು ಮಾಡಿದ್ದಾರೆ ಸೊಳ್ಳೆ ನಿರ್ವಹಣೆ ಕಾರ್ಯಕ್ರಮಕ್ಕೆ. ಇದನ್ನು ನಾವು ನೋಡುವಾಗ ಈ ಮಂಗಳೂರು ಪರಿಸರದಲ್ಲಿ ಅತಿ ಹೆಚ್ಚಿನ ಡೆಂಗ್ಯೂ ಮತ್ತು ಮಲೇರಿಯಾ ಪಿಡುಗುಗಳು ಇದ್ದು ಭಾಳಷ್ಟು ಈ ಸೊಳ್ಳೆಗಳಿಂದ ನಮಗೆ ತೊಂದರೆಗಳನ್ನು ಆದದ್ದು ಮನಗಂಡು ಬಹುಶಃ ಈ ಸೊಳ್ಳೆ ನಿವಾರಕ ಯಂತ್ರಕ್ಕೆ ನಾವು ಬೇಕಾದ ಪ್ರಚಾರ ಕೊಟ್ಟರೆ ಖಂಡಿತವಾಗಿಯೂ 2 ಕೆಲಸವೂ ನಮ್ಮಿಂದ ಮಾಡಿದಾಗೆ ಆಗ್ತದೆ ಅಂತ ನಾವು ನಂಬಿ ಒಂದು ಸೊಳ್ಳೆ ನಿರ್ವಹಣೆ ಮಾಡುವ ಈ ಕಾರ್ಯಕ್ರಮದಲ್ಲಿ ಆರ್ವಿನ್ ನೊರೊನೊಟ್ಟಿಗೆ ನಾವು ಕೈ ಜೋಡಿಸ್ಬೋದು. ಹಾಗೆಯೇ ಅವರು ನನಗೆ ತಿಳಿದ ಪ್ರಕಾರ ಹಿಂದಿನ ಸಾಧಾರಣ 10-15 ವರ್ಷದಿಂದ ಈ ಆವಿಷ್ಕಾರದ ಕಾರ್ಯಕ್ರಮದಲ್ಲಿ ಅವರನ್ನು ಸಂಪೂರ್ಣವಾಗಿ ಅವರು ಅಳವಡಿಸಿದ್ದಾರೆ. ಬಹುಶಃ ಅವರು ನಿಜವಾದ ಅರ್ಥದಲ್ಲಿ ಒಬ್ಬ ವಿಜ್ಞಾನಿ ಅಂತಲ್ಲಿ ಹೇಳಬೇಕು. ಯಾಕೆಂದರೆ ಅವರು ನಾವು ಇದರಲ್ಲಿ LCDಯಲ್ಲಿ ನೋಡಿದಾಗೆ ಅವರ ಹಾಬಿ ಅಂತ ಹೇಳಿದರು, ಆದರೆ ನಾನು ತಿಳಿದ ಪ್ರಕಾರ ಅವರ ಈ ಇಡೀ ಜೀವನವನ್ನು 10-15 ವರ್ಷದಿಂದ ಬೇರೆ ಯಾವುದಕ್ಕೂ ಅವರು ಧ್ಯಾನ ಕೊಡದೆ ಮನಸ್ಸು ಕೊಡದೆ ಸಂಪೂರ್ಣವಾಗಿ ಈ ಸೊಳ್ಳೆ ನಿರ್ವಹಣಾ ಕಾರ್ಯಕ್ರಮಕ್ಕೆ ಅವರ ಸಮಯವನ್ನು ಅವರು ಕೊಟ್ಟಿದ್ದಾರೆ. ಹಾಗೆಯೇ ಈಗ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಸೊಳ್ಳೆ ನಿರ್ವಹಣಾ ಯಂತ್ರದ ಒಬ್ಬ ರೂವಾರಿಯಾಗಿ ನಮಗೆ ಮುಂದೆ ಬಂದಿದ್ದಾರೆ. ಇಗ್ನೇಷಿಯಸ್ ಆರ್ವಿನ್ ನೊರೊನ ನಿಜವಾಗಿಯೂ ಅವರು ಈ ಕಾರ್ಯಕ್ರಮಕ್ಕೆ ಅವರು ಕೊಟ್ಟ ಸಮಯಕ್ಕೆ ಮತ್ತು ಅವರು ಕೊಟ್ಟ ಅವರ ಧ್ಯಾನ ಮತ್ತು ಅವರ ಎಲ್ಲ ಏನು ಹೇಳ್ತೇವೆ ಬುದ್ಧಿವಂತಿಕೆ
ಓಕೆ, ನಾವು ಅವರನ್ನು ನಿಜವಾಗಿ ಪ್ರಶಂಸಿಸಬೇಕು. ಇವತ್ತಿನ ಈ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ನಾವು ಇಗ್ನೇಷಿಯಸ್ ಆರ್ವಿನ್ ನೊರೊನ್ನ ಇವರಿಗೆ ಇವರ ಸೊಳ್ಳೆ ನಿರ್ವಹಣೆಯ ಪರಿಸರ ಸ್ನೇಹಿ ಯಂತ್ರವನ್ನು ಆವಿಷ್ಕರಿಸಿದ್ದಕ್ಕೆ ಅಂತಾರಾಷ್ಟ್ರೀಯ ಮಾನ್ಯತೆ ವಿಜ್ಞಾನಿಯಾಗಿ ಮೂಡಿ ಬಂದದಕ್ಕೆ ಅವರನ್ನು ಗೌರವಿಸಲಿಕ್ಕೆ ನಾವು ಬಹಳಷ್ಟು ಸಂತೋಷ ಪಡ್ತೇವೆ ಮತ್ತು ಹೆಮ್ಮೆ ಪಡ್ತೇವೆ ಅಂತ ಹೇಳಿ ಈ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯನ್ನು ಇವತ್ತು ನಾವು ಶ್ರೀ ಇಗ್ನೇಷಿಯಸ್ ಆರ್ವಿನ್ ನೊರೊನ್ನ ಅವರಿಗೆ ಕೊಡಬೇಕಾಗಿ ನಮ್ಮ ಮುಖ್ಯ ಅತಿಥಿಗಳಾದ ಅತಿವಂದನ್ಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಅವರಲ್ಲಿ ಕೇಳಿಕೊಳ್ತೇವೆ. ಧನ್ಯವಾದಗಳು. ಕರ್ನಾಟಕ ಕನ್ನಡ ಸಾಹಿತ್ಯ ಅಕಾಡೆಮಿ ಇವರು ಮಾತಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳು. ಯಾಕಂದರೆ ನವೆಂಬರ್ 1 ಇಡೀ ಒಂದು ತಿಂಗಳು ಆಚರಿಸ್ತೇವೆ ನಾವು. ಇವತ್ತು ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಕಾರ್ಯಕ್ರಮ ನಡೀಲಿಕ್ಕಿದೆ. ಸಮಾರಂಭಕ್ಕೆ ನಮಗೆ ಆಶೀರ್ವಾದ ನೀಡಲಿ ಬಂದ ವಂದನೀಯ ಗುರುಗಳಿಗೆ ವಂದಿಸುತ್ತಾ, ವೇದಿಕೆಯಲ್ಲಿದ್ದ ಗಣ್ಯರೇ, ಆತ್ಮೀಯ ಬಂಧುಗಳೇ, ಒಂದು ಪ್ರಶಸ್ತಿ ಆಯ್ಕೆಯಿಂದ ಅಷ್ಟು ಸುಲಭ ಅಲ್ಲ. ಯಾಕಂದರೆ ಅರ್ಜಿ ತುಂಬ ಜನ ಹಾಕಿರ್ತಾರೆ, ಅದರಲ್ಲಿ ಯೋಗ್ಯರನ್ನು ಆರಿಸಬೇಕು, ಅನ್ಯಾಯ ಆಗಬಾರ್ದು. ಆ ದೃಷ್ಟಿಯಿಂದ ನಾವೆಲ್ಲ ಸೇರಿಕೊಂಡು ಒಳ್ಳೆಯ ಒಂದು ವಿಜ್ಞಾನಿಯನ್ನೇ ನಾವು ಆರಿಸಿದ್ದೇವೆ ಈ ಬಾರಿ. ಇಷ್ಟು ವರ್ಷವೂ ಒಂದೇ ವರ್ಷಕ್ಕೆ ಒಂದು ಜನವನ್ನು ಆರಿಸುವಂಥದ್ದು, ಇಷ್ಟು ವರ್ಷವೂ ಯಾರದ್ದು ಅಪಸ್ವರ ಕೇಳಲಿಲ್ಲ. ಈ ವರ್ಷ ಕೂಡ ಒಳ್ಳೆಯ ಒಂದು ನರನರನ್ನು ಆರಿಸಿ ನಾವು ಸಂತೋಷಪಟ್ಟಿದ್ದೇವೆ. ಅವರು ಬೇಕಂತೇಳಿ ಕೇಳಲಿಲ್ಲ, ನಾವು ಗುರುತಿಸ್ತೇವೆ. ಅಂತಾರಾಷ್ಟ್ರೀಯ ಮಟ್ಟದ ಅವ್ರ ವಿಜ್ಞಾನಿ ಆದರೂ ಕೂಡ ನಮ್ಮ ಭಾರತ ಸರ್ಕಾರ ಅವರನ್ನು ಗುರುತಿಸಲಿಲ್ಲ. ದಯಮಾಡಿ ಭಾರತ ಸರ್ಕಾರ ಈ ಸತಿ ಅವರಿಗೆ ಪದ್ಮ ಪ್ರಶಸ್ತಿ ಅದನ್ನು ಕೊಡಲಿ ಅಂತೇಳಿ ನಾನು ಆಶಿಸ್ತಾ ಇದ್ದೇನೆ. ಯಾಕಂದರೆ ನಮ್ಮ ನಡುವಿನಲ್ಲಿ ನಮ್ಮವರಿದ್ದಾರೆ ಅಂದರೆ ನಮಗೆ ಸಂತೋಷ. ನಾವು ಆರಿಸಿದ್ದೇವಲ್ಲ, ಸರ್ಕಾರ ಗುರುತಿಸಬೇಕು. ಹಾಗಾಗಿ ಅದಕ್ಕೆ ಸ್ವಲ್ಪ ಮಾನ್ಯತೆ ಹೆಚ್ಚಿಗೆ ಬರ್ತದೆ. ಏನೇ ಇರಲಿ, ಗುರುಗಳ ಆಶೀರ್ವಾದದಿಂದ, ಬಿಷಪ್ರ ಆಶೀರ್ವಾದದಿಂದ ಈ ಬಾರಿ ಅವರಿಗೆ ಅಂಥ ಅವಕಾಶ ಸಿಗಲಿ ಅಂತೇಳಿ ಹೇಳುತ್ತಾ, ಇಂಥ ಒಂದು ಉತ್ತಮವಾದ ಪ್ರಶಸ್ತಿಯನ್ನು ಸ್ವೀಕರಿಸಲು ಅವರು ದಂಪತಿಗಳಾಗಿ ಒಟ್ಟಿಗೆ ಬಂದಿದ್ದಾರೆ. ಅವರಿಗೂ ಶುಭವನ್ನು ಹಾರೈಸುತ್ತಾ, ನಿಮ್ಮೆಲ್ಲರ ಸಹಕಾರ ಯಾವಾಗಲೂ ಇರಲಿ ಪಿಂಗಾರ ಪತ್ರಿಕೆಗೆ ಅಂತೇಳಿ ಹೇಳುತ್ತಾ ಶುಭ ಹಾರೈಸ್ತೇನೆ. ನಮಸ್ಕಾರ. 2019 ರಾಜ್ಯೋತ್ಸವ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸದಸ್ಯರೆಲ್ಲರನ್ನು ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಬಿಷಪ್ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಇವರು ಶಾಲ್ ಹೊದಿಸಿ ಗೌರವಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ತದನಂತರ ಇವರೆಲ್ಲರೂ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ಜೊತೆಗೂಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ಪ್ರಶಸ್ತಿಯನ್ನು ಸ್ವೀಕಾರ ಮಾಡಲಿರುವ ಇಗ್ನೇಷಿಯಸ್ ಆರ್ವಿನ್ ನೊರೊನ್ನ ಇವರ ಸನ್ಮಾನ ಪತ್ರವನ್ನು ರಿಯಾನಾ ಡಿಕುನ್ನ ಇವರು ವಾಚಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ದಿನಾಂಕ 12 ನವೆಂಬರ್ ಮಂಗಳವಾರ, ಸಮಯ ಸಂಜೆ 4 ಗಂಟೆಗೆ, ಸ್ಥಳ ಪುರಭವನ, ಕುದ್ಮುಲ್ ರಂಗರಾವ್ ಭವನ, ಮಂಗಳೂರು. ಪುರಸ್ಕೃತರು ಸನ್ಮಾನ್ಯ ಶ್ರೀ ಇಗ್ನೇಷಿಯಸ್ ಆರ್ವಿನ್ ನೊರೊನ್ನ. ಸನ್ಮಾನ ಪತ್ರ. ಜೀವದ ಬೆಲೆ ತಿಳಿದರೆ ಅನ್ವೇಷಣೆಗೆ ಒಳತುಡಿತವೆ ವಿಜ್ಞಾನ. ಕುತೂಹಲದ ಕಣ್ಣುಗಳು ಹೊಳೆದರೆ ಜೀವಕೋಟಿಗೆ ಒಬ್ಬ ವ್ಯಕ್ತಿಯ ಶ್ರಮವೇ ಆಶ್ರಯ ಎಂಬ ನುಡಿಯನ್ನು ಸತ್ಯ ಮಾಡಲೆಂದೇ ಪರಿಸರ ಪ್ರೇಮಿ ರಾಸಾಯನಿಕ ರಹಿತ ಸೊಳ್ಳೆ ನಿವಾರಕವನ್ನು ಅನ್ವೇಷಣೆಗೆ ತೊಡಗಿದ ನಿಮಗಿದು ಅಭಿನಂದನೆಯ ಮಹಾಪೂರವಿದು. ಡೆಂಗ್ಯೂ, ಮಲೇರಿಯಾ ಮುಂತಾದ ವಿಷಪೂರಿತ ಸೊಳ್ಳೆಗಳನ್ನು ನಾಶ ಮಾಡಲು ಇನ್ನೊಂದು ವಿಷವನ್ನು ಹರಡಿಸುವ ಹಳೆ ವಿಧಾನಕ್ಕೆ ಹೊಸತಾದ ಆವಿಷ್ಕಾರದ ಆಶ್ರಯ ಪಡೆದು ಯಶಸ್ವಿಯ ಮೆಟ್ಟಲೇರಿ ಕರ್ನಾಟಕ ಮಲೇರಿಯಾ ನಿವಾರಕ ಸಂಶೋಧನೆಯ ಮೆಚ್ಚುಗೆ ಪಡೆದ ನಿಮಗೆ ಶುಭಾಶಯಗಳು. ಕೇಂದ್ರ ಸರ್ಕಾರದ 15 ಲಕ್ಷಕ್ಕೂ ಮಿಕ್ಕಿ ಅನುದಾನವನ್ನು ಈ ವಿಷರಹಿತ ಸೊಳ್ಳೆ ನಿವಾರಣಕ್ಕೆ ಪಡೆದು ನಿರಂತರ ರಾಷ್ಟ್ರೀಯ ಅಂತಾರಾಷ್ಟ್ರೀಯವಾಗಿ ಚರ್ಚೆ, ಸಂವೇದನೆ, ಸಂವಾದಗಳಲ್ಲಿ ತೊಡಗಿ ಇಂಥ ಸಾಧನವೊಂದು ಸಾಧ್ಯ ಎಂದು ರುಜು ಮಾಡಿದುದಕ್ಕೆ ನಿಮಗಿದು ಅಭಿನಂದನೆಗಳು. ಮಂಗಳೂರಿನವರಾದ ನೀವು ಹೊಟ್ಟೆಪಾಡಿಗೆ ವಿದೇಶಕ್ಕೆ ಹೋದಾಗ ಅಲ್ಲೂ ನಿಮ್ಮ ಅನ್ವೇಷಣ ಮನಸ್ಸು ಬಿಡದೆ ಹೊಸ ಹಾಗೂ ಪರಿಸರ ಸ್ನೇಹಿ ಈ ಕಾರ್ಯಕ್ಕೆ ತೊಡಗಿ ಯಶಸ್ವಿಯಾದ ನಿಮಗೆ 15ನೇ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ನೀಡಿ ಮಂಗಳೂರಿನ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನಾ ಅವರ ಶುಭ ಕರಗಳಿಂದ ಪುರಸ್ಕರಿಸಲು ಅಭಿಮಾನ ಪಡುತ್ತೇವೆ. ನಿಮಗೆ ಶುಭವಾಗಲಿ. ನಿಮ್ಮ ಈ ಕೈಂಕಾರ್ಯವು ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದು ಕನ್ನಡದ ನಾಡಿಗೆ ಗರಿಗಳಾಗಲಿ ಎಂಬುದು ನಮ್ಮೆಲ್ಲ ಹಾರೈಕೆಯಾಗಿದೆ. ಶ್ರೀಮಾನ್ ರೇಮಂಡ್ ಡಿಕುನ್ನ,
ಸಂಪಾದಕರು ಪಿಂಗಾರ ಕನ್ನಡ ಸುದ್ದಿಪತ್ರಿಕೆ ಮತ್ತು ಪಿಂಗಾರ ಬಳಗ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವು ಪಿಂಗಾರದ ಸೊಬಗಿನಿಂದ ಕಂಗೊಳಿಸುವ ಈ ಭವ್ಯ ವೇದಿಕೆಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ನೆರವೇರುವುದು. ಈ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ನಮ್ಮ ನೆಚ್ಚಿನ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಬಿಷಪ್ ಪೀಟರ್ ಪಾಲ್ ಸಲ್ಡಾನರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಅವರೊಂದಿಗೆ ವೇದಿಕೆಯಲ್ಲಿದ್ದ ಎಲ್ಲ ಗಣ್ಯರು ಮತ್ತು ಆಯ್ಕೆ ಸಮಿತಿಯ ಸದಸ್ಯರೆಲ್ಲರೂ ಜೊತೆಗೂಡಬೇಕಾಗಿ ವಿನಂತಿಸುತ್ತೇನೆ. ಮೊದಲಿಗೆ ಕನ್ನಡದ ಶಾಲು. ರಾಜ್ಯೋತ್ಸವ ಪ್ರಶಸ್ತಿ 2019 ಇಂದಿನ 15ನೇ ವರ್ಷದ ಸಂಭ್ರಮದ ಅಧ್ಯಕ್ಷತೆ ವಹಿಸಿರುವ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪಾಲ್ ಸಲ್ಡಾನರವರೇ, ವೇದಿಕೆಯಲ್ಲಿ ಆಸೀನರಾಗಿರುವ ಮುಖ್ಯ ಅತಿಥಿಗಳಾದ ಸನ್ಮಾನ್ಯ ಡಾಕ್ಟರ್ ಸುರೇಶ್ ನೆಗಳಗುಳಿ, ಗೌರವ ಅತಿಥಿಗಳಾದ ಸನ್ಮಾನ್ಯ ಶ್ರೀ ರಾಯ್ ಕಸ್ತಿಲಿನೋ, ಸನ್ಮಾನ್ಯ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರೂರು, ಸನ್ಮಾನ್ಯ ಶ್ರೀ ಎಲಿಯಾಸ್ ಫೆರ್ನಾಂಡೇಸ್ ಮತ್ತು ಶ್ರೀಮಾನ್ ರೇಮಂಡ್ ಡಿಕುನ್ನ, ಸಂಪಾದಕರು ಪಿಂಗಾರ ಕನ್ನಡ ಸುದ್ದಿಪತ್ರಿಕೆ. ಇಲ್ಲಿ ಈ ಸಂಭ್ರಮದ ಉಲ್ಲಾಸದಲ್ಲಿ ಭಾಗವಹಿಸಲು ನೆರೆದಿರುವ ನನ್ನ ನೆಚ್ಚಿನ ಬಂಧುಗಳೇ, ಮಿತ್ರರೇ, ನನ್ನ ಕುಟುಂಬದ ಸದಸ್ಯರೇ ಹಾಗೂ ಎಲ್ಲರಿಗೂ ನನ್ನ ಹೃದಯಪೂರ್ಣ ವಂದನೆಗಳು. ಮೊದಲನೆಯದಾಗಿ ಈ ಸುದಿನಕ್ಕಾಗಿ ನಾನು ದೇವರಿಗೆ ಧನ್ಯವಾದ ಸಲ್ಲಿಸುತ್ತೇನೆ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಗೆ ನಾನು ಈವರೆಗೆ ಮಾಡಿರುವ ಸಾಧನೆಗಳನ್ನು ಅರ್ಜಿ ಮುಖಾಂತರ ತಿಳಿಸಿದ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ನ ವಿಜ್ಞಾನಿ ಡಾಕ್ಟರ್ ಎಸ್.ಕೆ. ಘೋಷ್ ರವರಿಗೆ ಹಾಗೂ ನನ್ನನ್ನು ಈ ಪ್ರಶಸ್ತಿಗೆ ಆರಿಸಿದ್ದಕ್ಕಾಗಿ ಪಿಂಗಾರ ಬಳಗಕ್ಕೆ ನಾನು ಚಿರಋಣಿಯಾಗಿರುತ್ತೇನೆ. ಎಲ್ಲ ರೀತಿಯಲ್ಲಿ ನನಗೆ ಸಹಕಾರ ಆಧಾರ ನೀಡಿ ನನ್ನ ಒಳಿತಿಗಾಗಿ ಪ್ರಾರ್ಥಿಸಿ ನನ್ನಿಂದ ಸಮಾಜಕ್ಕೆ ಉಪಯೋಗ ಬೀಳುವಂಥ ಮೊಸಕ್ವಿಟ್ ಯಂತ್ರದ ಆವಿಷ್ಕಾರ ಮಾಡಲು ಸಹಕರಿಸಿದ ನನ್ನ ಸಂಸ್ಥೆ ಲಿಯೋವಿನ್ ಸೊಲ್ಯೂಷನ್ ಪ್ರೈವೇಟ್ ಲಿಮಿಟೆಡ್ನ ಎಲ್ಲ ಸದಸ್ಯರಿಗೂ ಹಾಗೂ ನನ್ನೊಂದಿಗಿದ್ದು ಶ್ರಮಿಸಿದ ನನ್ನ ಅಣ್ಣ ಆರ್ಥರ್ ನೆಲ್ಸನ್ ನೊರೊನಾರವರಿಗೂ ನನ್ನ ಧನ್ಯವಾದಗಳು. ನೀವೆಲ್ಲರೂ ಈಗಾಗಲೇ ನೋಡಿರುವಂತೆ ಹಲವಾರು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳು ನನ್ನ ಸಂಶೋಧನೆಗೆ ಲಭಿಸಿದ್ದರೂ ನನ್ನ ಹುಟ್ಟೂರಾದ ಮಂಗಳೂರಿನಲ್ಲಿ ಇವತ್ತು ಸಿಕ್ಕಿರುವ ಈ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿಯು ಅತಿ ಪ್ರಾಮುಖ್ಯತೆಯದಾಗಿದೆ. ದೇವರ ಎಲ್ಲ ಸೃಷ್ಟಿಯಲ್ಲಿ ಕೇವಲ ಹೆಣ್ಣು ಸೊಳ್ಳೆಗಳಿಗೆ ಮಾತ್ರ ಅವುಗಳ ಸಂತಾನೋತ್ಪತ್ತಿಯಾಗಲು ಮನುಷ್ಯರ ಅಥವಾ ಪಶುಗಳ ರಕ್ತ ಬೇಕಾಗಿದೆ. ಮೊಸಕ್ವಿಟ್ ಎಂಬ ನಾಮಕರಣ ಮಾಡಲ್ಪಟ್ಟ ಹೆಣ್ಣು ಸೊಳ್ಳೆಗಳನ್ನು ಹಿಡಿದು ಸೊಳ್ಳೆಗಳ ಸಂತತಿಯನ್ನೇ ನಿರ್ನಾಮ ಮಾಡುವ ಪರಿಸರ ಸ್ನೇಹಿ ಯಂತ್ರವನ್ನು ಆವಿಷ್ಕಾರ ಮಾಡಲು ನನಗೆ ಪ್ರೇರಣೆ ಸಿಕ್ಕಿದ್ದು ನನ್ನ ತಾಯಿ ಐರಿನ್ ನೊರೊನಾರವರಿಂದ. ಸೊಳ್ಳೆ ಕಡಿತದಿಂದ ಉಂಟಾದ ಫೈಲೇರಿಯಾ ಅವರ ಎಡಗಾಲು ನೋವಿಗೆ ಕಾರಣವಾಯಿತು. ನೀವು TV ಡಿಸ್ಪ್ಲೇಯಲ್ಲಿ ತೋರಿಸಿದ್ದನ್ನು ನೋಡಿರಬಹುದು. ಪರಿಣಾಮವಾಗಿ 87 ವರ್ಷಗಳಾದರೂ ಈಗಲೂ ತಿಂಗಳಿಗೊಮ್ಮೆ ಆ್ಯಂಟಿಫೈಲೇರಿಯಾ ಇಂಜೆಕ್ಷನ್ ತೆಗೆದುಕೊಳ್ಳುವ ಆ ಕಷ್ಟ ಅನುಭವಿಸಿದವರಿಗೆ ಮಾತ್ರ ಅರ್ಥವಾಗುತ್ತದೆ. ಪೇಟೆಂಟ್ ಹೊಂದಿರುವ ಈ ಮೊಸಕ್ವಿಟ್ ಯಂತ್ರವನ್ನು ಸ್ವಿಟ್ಜರ್ಲ್ಯಾಂಡಿನ ಜಿನೇವಾದಲ್ಲಿ ಜರುಗಿದ ರೋಲ್ ಬ್ಯಾಕ್ ಮಲೇರಿಯಾ ಪಾರ್ಟ್ನರ್ಶಿಪ್ನ 14ನೇ ವಾರ್ಷಿಕ ಸಮ್ಮೇಳನದಲ್ಲಿ ಈ ವರ್ಷದ ಜನವರಿ 30ರಂದು ಪ್ರದರ್ಶಿಸಿದ್ದು, ಮೊಸಕ್ವಿಟ್ ಯಂತ್ರವನ್ನು ದೊಡ್ಡ ಮಟ್ಟದಲ್ಲಿ ತಯಾರಿಸುವ ಘಟಕವನ್ನು ಸ್ಥಾಪಿಸಲು ಬೇಕಿರುವ ಎಲ್ಲ ಸಹಾಯವನ್ನು ಇನ್ನು ಮುಂದೆ WHO ಹಾಗೂ ಕೇಂದ್ರ ಸರ್ಕಾರದ ವಿವಿಧ ಇಲಾಖೆಗಳ ಮುಖಾಂತರ ಸಿಗುವ ಭರವಸೆ ನಾವು ಹೊಂದಿದ್ದೇವೆ.
ನಮ್ಮ ಗುರಿ ಮಚ್ಚರ್ ಮುಕ್ತ ಭಾರತ್ ದೇಶ್. ಆದರೆ ಕೇವಲ ಒಂದಿಬ್ಬರು ಈ ಯಂತ್ರ ಉಪಯೋಗಿಸಿದರೆ ಗುರಿ ಸಾಧಿಸಲಾಗದು. ಕೆಂಜಾರಿನ ಶ್ರೀ ಕ್ಲೆಮೆಂಟ್ ಲೋಬೋ ಎಂಬವರು ಅವರ ದನದ ಹಟ್ಟಿಯಲ್ಲಿ ನಮ್ಮ ಒಂದು ಮೊಸಕ್ವಿಟ್ ಯಂತ್ರವನ್ನು ಉಪಯೋಗಿಸಿ ಕೋಟಿಗಟ್ಟಲೆ ಸೊಳ್ಳೆಗಳನ್ನು 1 ತಿಂಗಳ ಒಳಗೆ ನಾಶಪಡಿಸಿದ್ದು ಇಡೀ ಪ್ರಪಂಚದಲ್ಲಿ ಇಷ್ಟರವರೆಗೂ ಯಾರಿಂದಲೂ ಮಾಡಲು ಸಾಧ್ಯವಾಗಿಲ್ಲದ ದಾಖಲೆ ನಮ್ಮಲ್ಲಿ ಇಂದಿಗೂ ಲಭ್ಯವಿದೆ. ಸೊಳ್ಳೆಗಳಿಂದ ಹರಡುವಂಥ ವಿವಿಧ ಕಾಯಿಲೆಗಳಾದ ಮಲೇರಿಯಾ, ಡೆಂಗ್ಯೂ, ಆನೆಕಾಲು ರೋಗ, ಝಿಕಾ ವೈರಸ್ ಇತ್ಯಾದಿಗಳಿಂದ ಎಲ್ಲರಿಗೂ ರಕ್ಷಣೆ ಸಿಗುವುದಂತೂ ಸತ್ಯ. ಈ ಯಂತ್ರದಲ್ಲಿ ಯಾವುದೇ ರಾಸಾಯನಿಕವಿಲ್ಲ. ಮೊಸಕ್ವಿಟ್ ಸಾಧನವನ್ನು ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಮಲೇರಿಯಾ ರಿಸರ್ಚ್ ಹಾಗೂ ಇಂಡಿಯನ್ ಕೌನ್ಸಿಲ್ ಆಫ್ ಮೆಡಿಕಲ್ ರಿಸರ್ಚ್ನ ವಿಜ್ಞಾನಿಗಳು ಪರೀಕ್ಷಿಸಿದ್ದು ಇದು ಎಲ್ಲ ಥರದ ರೋಗಗಳನ್ನು ಹರಡುವ ಎಲ್ಲ ಜಾತಿಯ ಸೊಳ್ಳೆಗಳನ್ನು ಹಿಡಿದಿರುವುದನ್ನು ದೃಢೀಕರಿಸಿದ್ದಾರೆ. ಬಾಬಾ ಅಟಾಮಿಕ್ ಎನರ್ಜಿಯ ರಿಸರ್ಚ್ ಯೂನಿಟ್ನವರು 0 ಎಮಿಷನ್ ಆಫ್ UV ರೇಡಿಯೇಷನ್ ಸರ್ಟಿಫಿಕೇಟನ್ನು ಕೊಟ್ಟಿರುತ್ತಾರೆ. ಎಲ್ಲ ವಿವರಗಳು ನಮ್ಮ ವೆಬ್ಸೈಟ್ mosquit.com ಲಭ್ಯವಿದೆ. ಬೀದರ್ ಯೂನಿವರ್ಸಿಟಿಯವರು ಕೊಟ್ಟಿರುವ ಇವ್ಯಾಲ್ಯುಯೇಷನ್ ರಿಪೋರ್ಟ್ನಲ್ಲಿ ತಿಳಿಸಿದ್ದೇನೆಂದರೆ, ಮೊಸಕ್ವಿಟ್ ಯಂತ್ರವನ್ನು ದನದ ಹಟ್ಟಿಯಲ್ಲಿ ಉಪಯೋಗಿಸಿದಾಗ ದನಗಳಿಗೆ ಸೊಳ್ಳೆಗಳಿಂದ ಸಂಪೂರ್ಣ ಮುಕ್ತಿ ಸಿಕ್ಕಿದ್ದು ಹಾಲಿನ ಇಳುವರಿ ಹೆಚ್ಚಾಗಿದೆ. ಇದು ನಮ್ಮ ದೇಶದ GDPಯನ್ನು ಹೆಚ್ಚಿಸಲು ಉಪಯೋಗಕಾರಿ. ಯಾಕೆಂದರೆ ಈಗ ನಮ್ಮ ದೇಶದ 30% ಅಗ್ರಿಕಲ್ಚರಲ್ GDP ಇರುವುದು ಡೈರಿ ಉದ್ಯಮದಿಂದ. ಭಾರತದಲ್ಲಿ ಹುಟ್ಟಿದ ಬ್ರಿಟಿಷ್ ಪ್ರಜೆ ಸರ್ ರೊನಾಲ್ಡ್ ರಾಸ್ರವರಿಗೆ 1902ರಲ್ಲಿ ನೊಬೆಲ್ ಪ್ರಶಸ್ತಿಯನ್ನು ಕೊಡಲಾಗಿದೆ. ಅವರು 1892ರಿಂದ 97ರವರೆಗೆ ಭಾರತದಲ್ಲಿ ಅನ್ವೇಷಣೆಯನ್ನು ಮಾಡಿ ಕಂಡು ಹುಡುಕಿದ್ದು ಏನೆಂದರೆ, ಮಲೇರಿಯಾ ರೋಗವು ಸೊಳ್ಳೆಗಳ ಕಡಿತದಿಂದ ಮನುಷ್ಯರಿಗೆ ಹರಡುತ್ತದೆ. 117 ವರ್ಷಗಳು ಆಗಿದ್ದರೂ ಈಗಲೂ ಲಕ್ಷಾಂತರ ಜನರು ಪ್ರತಿ ವರ್ಷ ಸೊಳ್ಳೆ ಕಡಿತದಿಂದ ಬರುವ ರೋಗಗಳಿಂದ ಸಾಯುತ್ತಿದ್ದಾರೆ. ರೈಟ್ ಬ್ರದರ್ಸ್ 1903ರಲ್ಲಿ ಜಗತ್ತಿಗೆ ತೋರಿಸಿಕೊಟ್ಟದ್ದೇನೆಂದರೆ, ಒಂದು ಭಾರವಾದ ವಸ್ತು ಗಾಳಿಯಲ್ಲಿ ಹಾರಲು ಸಾಧ್ಯವಿದೆ ಎಂದು. ಅದರ ನಂತರ ಎಲ್ಲರೂ ಜೊತೆಗೂಡಿ ಈಗಿನ ವಿಮಾನಗಳ ನಿರ್ಮಾಣ ಸಾಧ್ಯವಾಗಿದ್ದಲ್ಲದೆ 24 ಗಂಟೆಗಳಿಗೂ ಹೆಚ್ಚು ಹೊತ್ತು ವಿಮಾನಗಳು ಆಕಾಶದಲ್ಲಿ ಹಾರಬಲ್ಲವಾಗಿವೆ. ಮಳೆ ನೀರು ಕೊಯ್ಲು ಹಾಗೂ ಸೋಲಾರ್ ವಿದ್ಯುತ್ ಉತ್ಪಾದನೆಯಲ್ಲಿ ಎಲ್ಲರೂ ಕೈ ಜೋಡಿಸಿದ ಹಾಗೆ ಇಲ್ಲೂ ಜನರ ಸಹಕಾರ ಮತ್ತು ಪ್ರಯತ್ನ ಕೈಗೂಡಿದರೆ ನಾವು ಇಟ್ಟಿರುವ ಗುರಿ ಸೊಳ್ಳೆ ಮುಕ್ತ ಭಾರತವನ್ನು 4 ಅಥವಾ 5 ವರ್ಷಗಳ ಒಳಗೆ ಮಾಡಿ ತೋರಿಸಲು ಸಾಧ್ಯ ಎಂದು ನನ್ನ ನಂಬಿಕೆ. ಅಷ್ಟೇ ಅಲ್ಲದೆ ಒಂದು ದಿವಸ ಭಾರತ ದೇಶಕ್ಕೆ ನೊಬೆಲ್ ಪ್ರೈಸ್ ಕೂಡ ಬರುವ ಸಾಧ್ಯತೆ ಇರಬಹುದು. ಇವತ್ತಿನ ಈ ಶುಭ ಕಾರ್ಯಕ್ರಮದಲ್ಲಿ 2 ಮಾತು ಹೇಳಲಿಕ್ಕೆ ಅನುಕೂಲ ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾ ನಿಮಗೆಲ್ಲರಿಗೂ ಥ್ಯಾಂಕ್ ಯು ಒನ್ಸ್ ಅಗೈನ್. 2 ರೆಕಗ್ನಿಷನ್ ನಾನು ಮಾಡಬೇಕಾಗಿದೆ. ಪಿಂಗಾರ ಪತ್ರಿಕೆ ಓದಿದವರಿಗೆ ತಿಳಿದಿದೆ. 5ನೇ ಪುಟದಲ್ಲಿ 1ರಿಂದ 6 ಪುಟ ಇದೆ. 5ನೇ ಪುಟದಲ್ಲಿ ದೊಡ್ಡ ಸೈಜಲ್ಲಿ ಪ್ರತಿ ಬಾರಿ ಮಕ್ಕಳ ಪ್ರಪಂಚ ಒಂದು ಪೇಜ್ ಮಾಡ್ತೇವೆ ನಾವು. ಶಾಲೆಗೆ ಹೋಗಿ, ಕನ್ನಡ ಮಾಧ್ಯಮ ಶಾಲೆಗೆ ಹೋಗಿ, ಆ ಶಾಲೆಯಲ್ಲಿ ಮಕ್ಕಳಿಗೆ ಸಾಹಿತ್ಯ ಬರೆಯುವುದು ಹೇಗೆ, ಚುಟುಕು ಕತೆ, ಸಣ್ಣ ಸಣ್ಣ ಕತೆ, ಕವಿತೆ ಬರೆಯುವುದು ಹೇಗೆ ಎಂದು ಹೇಳಿಕೊಡುತ್ತಾ ಒಂದು ಪುಟದಷ್ಟು 25 ಮಕ್ಕಳನ್ನು ಮೋಟಿವೇಟ್ ಮಾಡಿ ಅಷ್ಟು ಸಾಹಿತ್ಯವನ್ನು ಕಲೆಕ್ಟ್ ಮಾಡಿ ನಮಗೆ ತಂದುಕೊಡುವವರು ಎಲೆಮರೆಯಾಗಿ ಇರುವ ಸುರೇಖ ಎಳವಾರ ಎನ್ನುವ ಶಿಕ್ಷಕರು. ಬಂಟ್ವಾಳ ತಾಲೂಕಿನಲ್ಲಿ ವಿಶೇಷ ಮಕ್ಕಳ ಶಿಕ್ಷಕಿಯಾಗಿ ಪ್ರತಿ ಶಾಲೆಗಳಿಗೆ ಹೋಗುತ್ತಾ ಅದರ ಒಟ್ಟಿಗೆ ಈ ಕೆಲಸವನ್ನು 2 ಬಾರಿ ಹೋಗಿ ಮಕ್ಕಳಿಗೆ ಹೇಗೆ ಬರೆಯುವುದೆಂದು ಟೀಚ್ ಮಾಡ್ತಾ, ಯಾಕಂದರೆ ಭಾಷೆ ಉಳಿಬೇಕಾದರೆ ಮಕ್ಕಳು ಕಲಿಯಬೇಕು, ಮಕ್ಕಳು ಬರೀಬೇಕು. ಆ ಕೆಲಸವನ್ನು ಮಾಡ್ತಾಯಿದ್ದಾರೆ. ಕಳೆದ 50 ಸಂಚಿಕೆಗಳು ಅದರಿಂದ ಅವರು ಮಾಡಿದ್ದಾರೆ. ಇವತ್ತು ಬಿಷಪರ ಕೈಯಿಂದ ಒಂದು ಗುಲಾಬಿ ಕೊಟ್ಟರೆ ಅವರಿಗೆ ಇನ್ನೂ ಮೋಟಿವೇಟ್ ಆಗಬಹುದು ಮತ್ತು ನಮ್ಮ ಅಭಿಮಾನ ಅವರ ಮೇಲೆ ಎಷ್ಟಿದೆ ಎಂದು ಅವರಿಗೆ ತಿಳಿಯಬಹುದು ಎನ್ನುವ ಕಾರಣಕ್ಕೋಸ್ಕರ ಅವರನ್ನು ಇಲ್ಲಿ ಬಹಳ ಕಷ್ಟ, ಅವರು ಬರುವವರಲ್ಲ, ಭಾಳ ಕಷ್ಟದಿಂದ ಬಂದು ಅಲ್ಲಿ ಒದ್ದಾಡ್ತಾ ಇದ್ದಾರೆ. ಯಾಕೆ ಕರೀತೀರಿ ಅಂತ. ಬನ್ನಿ ಮೇಡಮ್, ಬನ್ನಿ ಬನ್ನಿ. ಚುಟುಕು ಸಾಹಿತ್ಯ ಪರಿಷತ್ತಿನ ಸದಸ್ಯರು, ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ ಸದಸ್ಯರು. ಅವರ ಮಗಳು ನನ್ನ ಬಾಡಿ ಫ್ರೆಂಡ್. ಬನ್ನಿ, ಒಂದು ಶಾಲು ಮತ್ತು ಅವರಿಗೆ ಒಂದು ಗುಲಾಬಿ ಕೊಡಬೇಕು. ಅವರ ಈ ಪ್ರಯತ್ನಕ್ಕೆ ಒಂದು ಚಪ್ಪಾಳೆಯ ದೊಡ್ಡ ಅವರಿಗೆ ಅಭಿಮಾನದಿಂದ ಕೊಡಬೇಕು ಎನ್ನುವುದನ್ನು ಆಶಯ. ನಮ್ಮ ನಡುವೆ ಜೋಸೆಫ್ ಕ್ರಾಸ್ಟ್ ಅವರಿದ್ದಾರೆ. ನಿಮಗೆ ಗೊತ್ತು, ನಾವು ದಿನಾಲೂ ಒಬ್ಬರಿಗೆ ಅನ್ನ ಹಾಕುವುದು ಕಷ್ಟ. ಆದರೆ ಅವರು ದಿನಕ್ಕೆ 700 ಮಂದಿ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುವವರ ಒಟ್ಟಿಗೆ ಇರುವವರು.
ಚಿಕಿತ್ಸೆ ಪಡೆಯುವವರಿಗೆ ಅಲ್ಲಿ ಊಟ ಸಿಗ್ತದೆ. ಆದರೆ ಅದರಿಂದಲೇ ಪಾಲು ಮಾಡಿ ಊಟ ಮಾಡುವ ತುಂಬ ಮಂದಿಯನ್ನು ನೋಡಿ ಮನ ಕರಗಿ 700 ಮಂದಿಗೆ ಊಟವನ್ನು ದಿನಾಲು ಕಳೆದ 5 ವರ್ಷದಿಂದ ಕೊಡ್ತಾ ಇದ್ದಾರೆ. ಅಷ್ಟು ಮಾತ್ರ ಅಲ್ಲ, ನಾವೆಲ್ಲ ದೇವಸ್ಥಾನಕ್ಕೆ, ಚರ್ಚಿಗೆ ಅಥವಾ ಎಲ್ಲಿ ಹೋಗುವಾಗ ಭಾಳ ಕಷ್ಟದಿಂದ ಚಪ್ಪಲಿ ತೆಗೆದು ಒಳಗೆ ಹೋಗೋದು, ಚಪ್ಪಲಿ ದೆಪ್ಪಡು ಮಾರೆ ಅಂತ. ಆದರೆ ನಾವೆಲ್ಲ ಪಂಚಲೋಹ ಹಾಕಿ ಒಂದು ಮನೆಯನ್ನು ಕಟ್ತಿರಾದರೆ ಅವರು ಒಂದು ದೊಡ್ಡ 3.5 ಕೋಟಿಯ ಅವರ ಕನಸಿನ ದೊಡ್ಡ ಆಶ್ರಮ ಕಟ್ಟುವಾಗ ತಮ್ಮ ಚಪ್ಪಲಿಗಳನ್ನೇ ಆ ಫೌಂಡೇಶನ್ಗೆ ಹಾಕಿ ಆ ಯೋಜನೆಯನ್ನು ಸಕ್ಸಸ್ ಮಾಡಿದವರು. ಇವತ್ತಿಗೂ ಚಪ್ಪಲಿ ಹಾಕೋದಿಲ್ಲ, ಅಲ್ಲೇ ಇದ್ದಾರೆ ಅವರು, ಹಾಕೋದಿಲ್ಲ. ಬಲಿಗಾಲ ನಮಗೆ ಚಪ್ಪಲಿ ಎಲ್ಲ ನಡೆಯೋದು ಎಷ್ಟು ಕಷ್ಟ ಅದರ ಬಗ್ಗೆ ಗೊತ್ತು. ಅಂಥ ಸಾಧಕರು ಅವರ ಬಗ್ಗೆ ಪುಸ್ತಕವನ್ನು ಬರೆದಿದ್ದಾರೆ ಒಬ್ಬ ಅವರ ಮಿತ್ರರು. ಅದನ್ನು ಬಿಷಪರ ಕೈಯಿಂದಲೇ ರಿಲೀಸ್ ಮಾಡಬೇಕು ಅಂತ ಅವರ ಆಶಯ. ಜಿಯೋ ಅಗ್ರಹಾರವರು ಅದರ ಪರಿಚಯವನ್ನು ಕೊಡಬೇಕು 2 ನಿಮಿಷದಲ್ಲಿ, ಯಾಕಂದರೆ ಚುಟುಕು ಸಾಹಿತ್ಯ ಪರಿಷತ್ತಿನ ಮಿತ್ರರೆಲ್ಲ ಕಾಯ್ತಾರೆ. ಆದ್ದರಿಂದ ಸಣ್ಣದಾಗಿ ಮತ್ತು ಅದನ್ನು ಬಿಡುಗಡೆ ಮಾಡಬೇಕು. ಆಗ ಜೋಸೆಫ್ ಕ್ರಸ್ಟ್ ಮತ್ತು ಅವರು ಬರೆದವರು ವೇದಿಕೆಗೆ ಬರಬೇಕು ಅಂತ ಕೇಳಿ. ವೇದಿಕೆಯಲ್ಲಿರುವ ಪೂಜನೀಯ ಧರ್ಮಗುರುಗಳೇ ಹಾಗೂ ಗಣ್ಯರೇ, ಸಭಿಕರೇ, ಪುಸ್ತಕದ ಲೇಖಕರಾದ ರವಿ ನಾಯ್ಕಪ್ಪು ಹಾಗೂ ಜೋಸೆಫ್ರನ್ನ ನಿಮ್ಮ ಮುಂದೆ ಪ್ರಸ್ತುತಿಪಡಿಸ್ತಾ ಇದ್ದೇನೆ. ಒಬ್ಬ ವ್ಯಕ್ತಿ ಇಹಲೋಕಕ್ಕೆ ಬಂದಾಗ ತನ್ನ ಸತ್ಕಾರ್ಯಗಳಿಂದ ಸಮಾಜದಲ್ಲಿ ಅಮರರಾಗುತ್ತಾರೆ. ಅವಕಾಶಗಳನ್ನು ವಿನಿಯೋಗಿಸದೇ ಇದ್ದಲ್ಲಿ ಆತ್ಮಗಳಿಲ್ಲದ ದೇಹಗಳಂತೆ ಜೀವಿಸಿ ನಿರ್ಗಮಿಸ್ತಾರೆ. ಮೊದಲ ವರ್ಗಕ್ಕೆ ಸೇರಿದ, ಅಗರ್ಭ ಬಡತನದಲ್ಲಿ ಹುಟ್ಟಿದ, ಬಂಗಾರವಾಗಿ ಅರಳಿದ, ಸಮಸ್ಯೆ ಎಂಬ ಸಂಕಟಗಳ ಕೆಸರಲ್ಲಿ ಹೂವಾಗಿ ಅರಳಿದ, ತನ್ನದೇ ಬಾಳನ್ನು ದೇವರ ಯೋಜನೆಯಂತೆ ಅತ್ಯಂತ ದೀನತೆಯಿಂದ ನೆರವೇರಿಸಿದ ವ್ಯಕ್ತಿಯ ಜೀವನದ ಕೆಲವೊಂದು ಆಯ್ದ ಅಂಶಗಳನ್ನಷ್ಟೇ, ನಡೆದ ನೈಜ ಘಟನೆಗಳನ್ನಷ್ಟೇ, ಅವರು ಸ್ಪಂದಿಸಿದ ರೀತಿಗಳನ್ನಷ್ಟೇ ಅಚ್ಚುಕಟ್ಟಾಗಿ ಬರವಣಿಗೆಯ ಗಂಗೆಯನ್ನೇ ಹರಿಸಿ ಸ್ನೇಹದ ಸಾಗರದಲ್ಲಿ ಸ್ನೇಹ ಗಂಗೆ ಎಂಬ ಕಿರು ಪುಸ್ತಕವನ್ನು ನಮ್ಮ ಮುಂದೆ ರವಿ ನಾಯ್ಕಪ್ಪು ಇವರು ಬರೆದಿರ್ತಾರೆ. ಸ್ನೇಹದ ಕಡಲು ರಚಿಸಿದ ಶಿಲ್ಪಿ, ಮ್ಯಾನ್ ವಿತ್ ಗಾಡ್ಸ್ ಸೆವರಲ್ ಚಾಯ್ಸಿಯೆಸ್ಟ್ ಬ್ಲೆಸ್ಸಿಂಗ್ಸ್, ಅದು ಜೋಸೆಫ್ ಕ್ರಾಸ್ಟ. ಸೇವಾಲಯ, ಅದೇ ಅವರ ಆಲಯ, ಸ್ನೇಹಾಲಯ ಎಂಬ ಹೆಸರು. ಪ್ರತಿಯೊಬ್ಬ ಸಹೋದರ ಸಹೋದರಿ ಅಲ್ಲಿ ದೇವರಾಗಿ ಪರಿಗಣಿಸಿ ತನ್ನ ಜೀವನವನ್ನೇ ಅವರಿಗಾಗಿ ಮುಡಿಪಾಗಿಟ್ಟ ಈ ಕಿರುಹೊತ್ತಿಗೆಗೆ ನಾನು ಹೇಳೋದು ಸ್ನೇಹಗಂಗೆ ಒಂದು ಅತ್ಯುತ್ತಮವಾದ ಸೂಕ್ತ ಹೆಸರು. ರವಿ ನಾಯ್ಕಪುರವರು ಒಬ್ಬ ಪತ್ರಕರ್ತರಾಗಿ ಸೂಕ್ಷ್ಮ ಸಂವೇದನಶೀಲ ಸಂಘಟಕ. ಕಾಸರಗೋಡು ಜಿಲ್ಲೆಯಲ್ಲಿ ಅವರ ಹುಟ್ಟು. ಇದು ಇವರ 2ನೆಯ ಕೃತಿ. ಪ್ರಥಮ ಕೃತಿಯಾದದ್ದು ದಾನಗಂಗೆ, ದೇವತಾ ಮನುಷ್ಯರೆಂದೇ ಪರಿಗಣಿಸಲ್ಪಟ್ಟ ಸಾಯಿರಾಂ ಭಟ್ರ ಜೀವನ ಚರಿತ್ರೆ. ಇವರು ಶಾಲಾ ಕಾಲೇಜುಗಳಿಂದಲೇ ಸಾಹಿತ್ಯದಲ್ಲಿ, ಸಾಮಾಜಿಕ ಕೆಲಸಗಳಲ್ಲಿ ಪೂರ್ಣಕಾಲಿಕ ಪತ್ರಕರ್ತರಾಗಿ ಹಾಗೂ ದೃಶ್ಯ ಮಾಧ್ಯಮಗಳಲ್ಲೂ ಸೈ ಎನಿಸಿಕೊಂಡ ಒಬ್ಬ ಚಿಂತಕರು. ಸಾಮಾಜಿಕ ಸ್ಪಂದನ, ಮಾನವೀಯ ಕಳಕಳಿ ಹಾಗೂ 100 ಬರಹಗಳಿಂದ ಚಿರಪರಿಚಿತರು. ದೂರದರ್ಶನದ ಚಾನೆಲ್ಗಳ ಸುದ್ದಿ ಸಂಪಾದಕ, ವಾರ್ತಾ ವಾಚಕರು ಅವರಾಗಿದ್ದಾರೆ. ಅವರ ಈ ಬರವಣಿಗೆಯು ನೀವು ಓದಿನೇ ಆನಂದಿಸಬೇಕು. 96 ಪುಟಗಳ ಪುಸ್ತಕದಲ್ಲಿ ಜೋಸೆಫ್ ತಾವೇ ಇನ್ನೋರ್ವರ್ವ ಜೀವಕ್ಕೆ ಬೆಳಕಾಗಿ ಉರಿಯುವ ಮೇಣದ ಬತ್ತಿಯಂತೆ ಸವಿಯುತ್ತಾ ಅಶಕ್ತ ದುರ್ಬಲರ ಆಶಾಕಿರಣವಾದ ಅಮೂಲ್ಯವಾದ ಘಟನೆಗಳಿವೆ. ಓದುಗರ ಹೃದಯವನ್ನು ತಟ್ಟಿ ಕಣ್ಣಿನ ಅಂಚಿನಲ್ಲಿ ನೀರಿನ ಹನಿಗಳನ್ನು ತರಿಸುವಂಥ ಮನ ಕಲಕುವ ಕೆಲವೊಂದು ಸನ್ನಿವೇಶಗಳ ಚಿತ್ರಣ ಅತಿ ಸೊಗಸಾಗಿ ನೀಡಲಾಗಿದೆ. ವಯೋವೃದ್ಧರು, ಮನೋವ್ಯಾಧಿಗ್ರಸ್ತರು ಇವರನ್ನು ನೋಡುವ ಸಮಾಜದ ವಕ್ರದೃಷ್ಟಿಗೆ ಜೋಸೆಫ್ ಇವರು ಸ್ಪಂದಿಸಿದ ರೀತಿ, ಅತಿ ಬಡ ಕುಟುಂಬದಲ್ಲಿ ಹುಟ್ಟಿದರು, ಎಲ್ಲರಿಗಿಂತ ಮಿಗಿಲಾಗಿ ತಾವೆಲ್ಲರೂ ಮಾಡಿದ್ಕಿಂತ ದುಪ್ಪಟ್ಟು ಪ್ರಮಾಣದಲ್ಲಿ ಪೋಖ್ರಿ ಕೆಲಸಗಳನ್ನು ಮಾಡಿದ ಆ
ಪೋಖ್ರಿತನದ ಸರಮಾಲೆಗಳನ್ನು ನೀವು ಈ ಕಿರುಹೊತ್ತಿಗೆಯಲ್ಲಿ ಓದಿಯೇ ಆನಂದಿಸಬೇಕು. ಸ್ನೇಹಾಲಯದ ಹುಟ್ಟು ಹಾಗೂ ಗುಟ್ಟು, ಆ ಅದ್ಭುತ ಸೇವೆಗೆ ಕಾರಣ, ಅದು ಬೆಳೆದ ರೀತಿ, ಅವರಿಗೆ ಸಹಕರಿಸಿದ ಮಿತ್ರವೃಂದ, ತನ್ನ ಕುಟುಂಬ ಸದಸ್ಯರು ನೀಡಿದ ತ್ಯಾಗ ಹಾಗೂ ಕಣ್ಣೀರು, ಈ ಪುಸ್ತಕವು ನಮ್ಮನ್ನು ತಟ್ಟಿ ಎಬ್ಬಿಸುತ್ತದೆ. ನರಳುವವರನ್ನು ಅರಳಿಸುವ, ಮರಳಿ ಮನೆಗೆ ತಲುಪಿಸುವ ದಾರಿಯನ್ನು ಕಿರಿಯರು ಹಿರಿಯರು ಎಂದು ಲೆಕ್ಕಿಸದೆ ಸ್ನೇಹದ ನೆರಳಾಗಿ ಜೋಸೆಫರು ಸಾವಿರಾರು ಕುಟುಂಬಗಳಿಗೆ ದಿವ್ಯ ದಾರಿದೀಪವಾಗಿ ಮಾರ್ಗದರ್ಶಕರಾಗಿ. ಈ ಪುಟಗಳನ್ನು ತಿರುವಿದಾಗಲೇ ನಮಗೆ ಭಾಸವಾಗುವುದು ಕಾಲಿಗೆ ಎಕ್ಕಡ ಇಲ್ಲ, ಆದರೆ ತಮ್ಮ ಆಶೆ ಆಕಾಂಕ್ಷೆಗಳಿಗೆ ಮಿತಿ ಇಲ್ಲ. ರಸ್ತೆ ಬದಿಯಲ್ಲಿ ಕಮರಿ ಹೋಗುವ ರೋಗಿಗಳಿಗೆ ಮರುಜೀವ ಕೊಡುತ್ತಾ ತಾನೇ ತನ್ನ ಕೈಯಾರೆ ಅವರನ್ನು ಎತ್ತಿ ಹೊಸ ಲೋಕವನ್ನೇ ಸೃಷ್ಟಿ ಮಾಡಿದ ಜೋಸೆಫರಿಗೆ ಒಂದಿಷ್ಟು ಅಹಂ ಇಲ್ಲ, ಅಹಂಕಾರ ಇಲ್ಲ. ತಮ್ಮ ವೈಯಕ್ತಿಕ ಜೀವನವನ್ನು ಅರಿಯುವುದು ಈ ಪುಸ್ತಕ, ಅದು ಒಂದು ವೇದಿಕೆಯಾಗಿದೆ. ತಾನು ಅನಿವಾರ್ಯ ಪರಿಸ್ಥಿತಿಗಳಲ್ಲಿ ಸಿಲುಕಿದಾಗ ಅವರು ಹೇಳೋದು, ನಾನು 10ನೇ ಕ್ಲಾಸ್ನಲ್ಲಿ ಫೇಲ್ ಎಂಬ ಆ ದೀನತೆಯ ಮಾತು ಇದ್ದರೂ 75ಕ್ಕಿಂತ ಹೆಚ್ಚು ಸಿಬ್ಬಂದಿಗಳಿಗೆ ತನ್ನ ಸಂಸ್ಥೆಯಲ್ಲಿ ಉದ್ಯೋಗ ಕೊಟ್ಟು ಅನ್ನದಾತರಾಗಿ ಜೋಸೆಫ್ ನಿಂತಿದ್ದಾರೆ. ಇದು ಯಾವ ಚಲನಚಿತ್ರದ ಥ್ರಿಲ್ಲರಿಗೂ ಕಡಿಮೆ ಇಲ್ಲದ ಅವರ ಜೀವನ ಚರಿತ್ರೆ ಈ ಕಿರುಹೊತ್ತಿಗೆ ಹೊತ್ತಿಕೊಂಡು ಬಂದಿದೆ. ಸರಕಾರಿ ಆಸ್ಪತ್ರೆಯಲ್ಲಿ ಈಗಾಗಲೇ ರೇಮಂಡ್ ಜಿಕುನರವರು ಹೇಳಿದ ಹಾಗೆ ಪರಿಚಾರಕರಿಗೆ ಅವರ ಕಷ್ಟವನ್ನು ನೋಡಿ ಸ್ಪಂದಿಸಿ ಮಾನ್ನ ಎಂಬ ಆಹಾರದ ಯೋಜನೆಯನ್ನು ಪ್ರತಿದಿನ 4 ವರ್ಷ 3 ತಿಂಗಳು ಸತತವಾಗಿ, ಇಲ್ಲಿ ಮಳೆ ಇರಲಿ, ಚಳಿ ಇರಲಿ, ಬಿಸಿಲಿರಲಿ, ಪ್ರವಾಹ ಇರಲಿ ಅಥವಾ ದೊಂಬಿ ಇರಲಿ, ಲೂಟಿ ಇರಲಿ, ಅವರ ಮಾನ್ನ ಆಹಾರ ನಿಂತಿಲ್ಲ. ರೋಗಗ್ರಸ್ತ ರೋಗಮುಕ್ತ ಸಹೋದರರನ್ನು ಮರಳಿ ಮನೆಗೆ ತಲುಪಿಸುವಾಗ ವಿಶೇಷವಾಗಿ ಹಾವೇರಿ ಅಂಥ ಸ್ಥಳಗಳಿಗೆ ಸತ್ತವರ ಹೆಣಗಳನ್ನು ಸಾಗಿಸಲು ಅವರು ಸ್ಪಂದಿಸಿರುವುದು ರವಿ ನಾಯ್ಕಪ್ಪು ಬರೆದಿರುವ ಬರವಣಿಗೆಯಲ್ಲಿ ನಮಗೂ ಕಣ್ಣೀರು ತರಿಸುತ್ತಿದೆ. ಸಮಾಜದ ಪ್ರತಿಯೋರ್ವರಿಗೂ ಅವರು ನೀಡಿದ ಪುಟ್ಟ ಸಂದೇಶ, ಸೃಷ್ಟಿ ನಮ್ಮನ್ನು ಯಾವ ರೀತಿ ಯಾವಾಗ ಸಂತ್ರಸ್ತರನ್ನಾಗಿ ಮಾಡುತ್ತದೆ ನನಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ನಮ್ಮೆಲ್ಲರಿಗೂ ಹೃದಯ ಇದೆ, ಅದು ಸ್ಪಂದಿಸುವ ಹೃದಯವಾಗಲಿ. ಈ ವಿಚಾರವನ್ನು ನಾವು ಓದಿಯೇ ತಿಳಿಯಬೇಕು. 96 ಪುಟಗಳ ಈ ಮೇರು ವ್ಯಕ್ತಿಯ ಜೀವನದ ನೈಜ ಘಟನೆಗಳ ಈ ಸಣ್ಣ ಪುಸ್ತಕ, ಅದರ ಕೇಂದ್ರ ವ್ಯಕ್ತಿ ಜೋಸೆಫರ ಕೆಲಸದಲ್ಲಿ ತಾವು ಕೈ ಜೋಡಿಸಿರುವೆಂದು ನಂಬುತ್ತೇನೆ. ಇಂಥ ಅದ್ಭುತವಾದ ಪುಸ್ತಕವನ್ನು ಕೈರಾಲಿ ಪಬ್ಲಿಕೇಶನ್ ನಮಗೆ ನೀಡಿರ್ತಾರೆ, ಅವರಿಗೆ ಧನ್ಯವಾದ. ಪುಸ್ತಕದ ಬೆಲೆ ಕೇವಲ 100 ರೂಪಾಯಿ. ನೀವು ಪಡ್ಕೊಂಡು ಓದಿ. ವೇದಿಕೆ ಮೇಲೆ ಆಸೀನರಾಗಿರುವ ಹಿಂದಿನ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ಪ್ರಶಸ್ತಿ ಪುರಸ್ಕೃತರು ಆಗಿರುವಂತಹ ಶ್ರೀಯುತ ಇಗ್ನೇಷಿಯಸ್ ಆರ್ವಿನ್ ನೊರೋನರವರೇ ಹಾಗೂ ಅವರ ಧರ್ಮಪತ್ನಿಯವರೇ, ಸನ್ಮಾನ್ಯ ಶ್ರೀ ಧರ್ಮದರ್ಶಿ ಹರಿಕೃಷ್ಣ ಪುನರೂರವರೇ, ಸನ್ಮಾನ್ಯ ಶ್ರೀ ರಾಯ್ ಕೆಸ್ಲಿನೋ, ಶ್ರೀಮಾನ್ ರೇಮಂಡ್ ಡಿಕೂನಾ, ಸನ್ಮಾನ್ಯ ಶ್ರೀ ಡಾಕ್ಟರ್ ಸುರೇಶ್ ನೆಗಲಗುಳಿ ಹಾಗೂ ಶ್ರೀಯುತ ಎಲಿಯಾಸ್ ಫರ್ನಾಂಡಿಸ್ರವರೇ ಹಾಗೂ ವೇದಿಕೆ ಎದಿರುವ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಇಗ್ನೇಷಿಯಸ್ ಆರ್ವಿನ್ ನೊರೋನರವರು ಮಾಡಿದ ಆವಿಷ್ಕರಿಸಿದ ಈ ಅಂತಾರಾಷ್ಟ್ರೀಯ ಮಾನ್ಯತೆಯ ಒಂದು ಯಂತ್ರವನ್ನು ಮೊಜ್ಸಿಕ್ವಿಟ್, ಇದರ ಬಗ್ಗೆ ನಾವು ಕೇಳಿದೆವು. ಅದರ
ಸಂಶೋಧನೆ ಯಾಕೆ ಆಯಿತು, ಎಲ್ಲಿಂದ ಆಯಿತು ಎಂಬ ಬಗ್ಗೆ ಕೂಡ ಅವರು ಸಂಕ್ಷಿಪ್ತವಾಗಿ ನಮಗೆ ಹೇಳಿದರು. ಅಂಥ ತಾಯಿಯಂಥ ಅಥವಾ ಹೃದಯವುಳ್ಳ ಅಥವಾ ಎಲ್ಲ ಜನರ ನೋವುಗಳಿಗೆ ಸ್ಪಂದಿಸಿ ನಿರಂತರ ಶ್ರಮವಹಿಸಿ ಆವಿಷ್ಕರಿಸಿದ ಈ ಯಂತ್ರ ಮೊಜ್ಸಿಕ್ವಿಟ್. ಇದರ ಮೂಲಕ ಮನುಷ್ಯರಿಗೆ ಮಾತ್ರವಲ್ಲ, ಪಶುಗಳಿಗೂ ಕೂಡ ಸೊಳ್ಳೆಗಳಿಂದ ಸಾಂತ್ವನ ಸಿಗಲು, ಅಲ್ಲಿಂದ ಅವರ ಜೀವನದಲ್ಲೂ ಕೂಡ, ಪಶುಗಳ ಜೀವನದಲ್ಲಿ ಕೂಡ ಸೊಳ್ಳೆಗಳ ಕಾಟವನ್ನು ತಪ್ಪಿಸಲು ಹೇಗೆ ನಾವು ಕೆಲಸ ಮಾಡಬೇಕು, ಪರಿಸರವನ್ನು ಹೇಗೆ ರಕ್ಷಿಸಬೇಕು ಎಂಬುದನ್ನು ಮನದಲ್ಲಿಟ್ಟು ಅಂಥ ಒಂದು ಆವಿಷ್ಕಾರವನ್ನು ಮಾಡಿದ್ದಾರೆ. ಸುಮಾರು 1 ವರ್ಷದ ಹಿಂದೆ ನನಗೆ ಕೂಡ ಒಂದು ಯಂತ್ರವನ್ನು ಕೊಟ್ಟಿದ್ದರು. ಆ ಯಂತ್ರವನ್ನು ನಾನು ಈಗಲೂ ಕೂಡ ಇಡ್ತೇನೆ. ಪ್ರತಿದಿನ ಹೋಗಿ ನೋಡಿದೆ ಎಷ್ಟು ಸೊಳ್ಳೆಗಳು, 4-5 ಸೊಳ್ಳೆಗಳು ಇರ್ತವೆ ನನ್ನ ಕೊಠಡಿಯಲ್ಲಿ. ಹಾಗೆ ನನಗೂ ಕೂಡ ರಾತ್ರಿ ಆರಾಮವಾಗಿ ನಿದ್ರೆ ಮಾಡಲು ಅವರು ಅನುವು ಮಾಡಿಕೊಟ್ಟಿದ್ದಾರೆ. ದೇವರು ಸೃಷ್ಟಿಸಿದ ಎಲ್ಲ ಸೃಷ್ಟಿ ಒಳ್ಳೆಯದ್ದೇ, ಆದರೆ ಸೊಳ್ಳೆಗಳನ್ನು ಯಾಕೆ ದೇವರು ಸೃಷ್ಟಿಸಿದ್ದಾರಪ್ಪ ಎಂಬ ಒಂದು ಪ್ರಶ್ನೆ ನಮಗೆ ಮನಸ್ಸಿಗೆ ಬರ್ತದೆ. ಏನೋ ನಮ್ಮ ಕಿವಿ ಹತ್ತಿರ ಗುಯ್ ಅಂತ ಸಂಗೀತ ಮಾಡಿ ನಮ್ಮ ನಿದ್ದೆ ಹಾಳು ಮಾಡುವ ಈ ಸೊಳ್ಳೆಗಳ ಬಗ್ಗೆ ನಾವು ಆಲೋಚನೆ ಮಾಡುವುದಾದರೆ, ಸೊಳ್ಳೆಗಳಿಂದ ಕೂಡ ಪ್ರಕೃತಿಗೆ, ಈ ಸೃಷ್ಟಿಗೆ ಉಪಕಾರವಾಗುತ್ತದೆ. ಪರಾಗಸ್ಪರ್ಶ ಮಾಡಲು ಸೊಳ್ಳೆಗಳು ಬೇಕು, ಮತ್ತು ಈ ಜೇಡನ ಆಹಾರವಾಗಿ ಸೊಳ್ಳೆಗಳು, ಈ ಕಪ್ಪೆಗೆ ಆಹಾರವಾಗಿ ಸೊಳ್ಳೆ, ಮತ್ತು ಪ್ರತ್ಯೇಕವಾಗಿ ನೀರಿನಲ್ಲಿ ಜೀವಿಸುವ ಅನೇಕ ಜಲ ಜಂತುಗಳಿಗೆ ಆಹಾರವಾಗಿ ಸೊಳ್ಳೆ ಲಾರ್ವಾ ಕೂಡ ಉಪಯೋಗಕ್ಕೆ ಬೀಳ್ತದೆ. ಹಾಗೆ ಅನೇಕ ಜೀವಿಗಳಿಗೆ ಸೊಳ್ಳೆಯೇ ಒಂದು ಆಹಾರವಾಗಿರುವುದರಿಂದ ಸೊಳ್ಳೆ ಕೂಡ ನಮಗೆ ಬೇಕು ಎಂಬುದು, ನಮ್ಮ ಈ ಸೃಷ್ಟಿಯ ಇಡೀ ವರ್ತುಲವನ್ನು ನಡೆಸಿಕೊಳ್ಳಲು ಸೊಳ್ಳೆಯಿಂದ ಅನೇಕ ಉಪಯೋಗಗಳು ಇವೆ ಎಂಬುದನ್ನು ನಾವು ಮನದಟ್ಟು ಕಂಡುಕೊಂಡಿದ್ದೇವೆ. ಅಂತೂ ಅನೇಕ ರೋಗಗಳು ಕೂಡ ಬರ್ತವೆ, ಅವುಗಳ ಬಗ್ಗೆ ನೀವು ಉಲ್ಲೇಖವನ್ನು ಕೇಳಿದ್ದೀರಾ. ಪ್ರತ್ಯೇಕವಾಗಿ ಮಲೇರಿಯಾ, ಡೆಂಗಿ, ಈ ನಮ್ಮ ಮಂಗಳೂರು ಪರಿಸರದಲ್ಲಿ ಅನೇಕ ಮಂದಿರಿಗೆ ಡೆಂಗಿ ರೋಗ ಬಂದು ಅನೇಕರು ನಮ್ಮ ಆಸ್ಪತ್ರೆಗಳಲ್ಲಿ ಅದರ ಚಿಕಿತ್ಸೆ ಪಡೆದು ಎಷ್ಟೋ ದಿವಸ ಅದರಿಂದ ಬವಣೆ ಪಟ್ಟಿದ್ದರು. ಈಗಲೂ ಕೂಡ ಈ ರೋಗವನ್ನು ನಾವು ಅನುಭವಿಸ್ತಾ ಇದ್ದೇವೆ. ಹಾಗೆಯೇ ಯೆಲ್ಲೋ ಫೀವರ್, ಝಿಕಾ ವೈರಸ್ ಕ್ಯಾರಿಯರ್ ಸೊಳ್ಳೆಗಳು, ಫೈಲೇರಿಯಾ, ಇಂಥ ಅನೇಕ ರೋಗಗಳಿಗೆ ಸೊಳ್ಳೆ ಒಂದು ಕ್ಯಾರಿಯರ್ ಆಗಿ ಅದನ್ನು ಕೊಂಡೋಗಿ ಒಬ್ಬರಿಂದ ಒಬ್ಬರಿಗೆ ಜೀವನಕ್ಕೆ ಹಾಳು ಮಾಡುವಂಥ ಕೆಲಸವನ್ನು ಮಾಡ್ತಾಯಿದೆ. ಅಂತೂ ಒಂದು ಕಡೆ ನಮಗೆ ಕಷ್ಟಗಳು ಬರುವಾಗ, ಇನ್ನೊಂದು ಕಡೆ ಅನೇಕ ಜೀವಿ ಜಂತುಗಳಿಗೆ ಆಹಾರ ಕೂಡ ಆಗುವಂಥ ಸೊಳ್ಳೆಗಳು ಅನೇಕ ಜನರಿಗೆ ಉದ್ಯೋಗವನ್ನು ಕೂಡ ಕೊಟ್ಟಿದ್ದಾರೆ. ನಮ್ಮ ಈ ಖಂಡಿತವಾಗಿ ನಮ್ಮ ಆರ್ವಿನ್ ನೊರೋನರವರಿಗೆ ಅವರ ಜೀವನದಲ್ಲಿ ಒಂದು ಉದ್ಯೋಗವನ್ನೇ ಅವರು ಸೃಷ್ಟಿಸಿದ್ದಾರೆ. ಅನೇಕ ಮಂದಿಗೆ ಈ ಸೊಳ್ಳೆಗಳನ್ನು ಹಿಡಿಯಲು ಕಂಡುಹಿಡಿಯುವ ಈ ಆವಿಷ್ಕಾರ ಮೂಲಕ ಮೊಸ್ಕಿಟೋ ಬ್ಯಾಟ್, ಮೊಸ್ಕಿಟೋ ನೆಟ್, ಮೊಸ್ಕಿಟೋ ಕಾಯಿಲ್ಸ್, ಅನೇಕ ಉದ್ಯಮಗಳು ಇದರ ಹಿಂದೆ ಬಂದು ಅದೆಷ್ಟೋ ಮಂದಿಗೆ ಕೆಲಸಗಳು ಸೊಳ್ಳೆಗಳಿಂದ ಸಿಕ್ಕಿವೆ ಎಂಬುದನ್ನು ಕೂಡ ನಾವು ಮನದಟ್ಟು ಮಾಡಿಕೊಂಡಿದ್ದೇವೆ. ಅಂತೂ ನಮ್ಮ ಜೀವನದಲ್ಲಿ ರೋಗ ಹರಡುವುದನ್ನು ಹೇಗೆ ತಡೆಗಟ್ಟಬಹುದು, ಜನರಿಗೆ ಹೇಗೆ ನಾವು ಸಹಾಯಕ್ಕೆ ಬರ್ಬೋದು ಎಂಬುದನ್ನು ಆಲೋಚನೆ ಮಾಡಿ ಅಂಥ ಒಂದು ಒಳ್ಳೆಯ ಕೆಲಸವನ್ನು ಮಾಡಿದ ಶ್ರೀಯುತ ಇಗ್ನೇಷಿಯಸ್ ಆರ್ವಿನ್ ನೊರೋನರಿಗೆ ನನ್ನ ಅಭಿನಂದನೆಗಳು. ನಾವು ಕೂಡ ಅವರೊಡನೆ ಕೈ ಜೋಡಿಸಿ ಹೀಗೇ ಹೇಳಿದ ಹಾಗೆ ಸೌರಶಕ್ತಿ, ಮಳೆ ಕೊಯ್ಲು, ಮಳೆ ನೀರು ಕೊಯ್ಲು, ಹಾಗೆ ಸೊಳ್ಳೆ ನಿವಾರಣೆಯ ಮೂಲಕ ಹರಡುವ ರೋಗಗಳನ್ನು ನಾವು ತಡೆಗಟ್ಟಬಹುದು. ಈಗಾಗಲೇ ಕೆಲವು ಸಂಘ ಸಂಸ್ಥೆಗಳ ಮೂಲಕ, ಪೋಲಿಯೋ ಪಲ್ಸ್ ಮೂಲಕ, ಪ್ರತ್ಯೇಕವಾಗಿ ರೋಟ್ರಿ ಇಂಥ ಸಂಸ್ಥೆಗಳ ಮೂಲಕ ನಮ್ಮ ಭಾರತದಿಂದ ಪೋಲಿಯೋವನ್ನೇ ನಾವು ಹೇಗೆ ಹೋಗಲಾಡಿಸಿದೆವೋ ಅದನ್ನು ತಡೆಗಟ್ಟಿದ್ದೆವೋ, ಹಾಗೆ ಮುಂದಿನ ದಿವಸಗಳಲ್ಲಿ ಡೆಂಗಿ, ಮಲೇರಿಯಾ, ಯೆಲ್ಲೋ ಫೀವರ್ ಅಥವಾ ಫೈಲೇರಿಯಾ ಇಂಥ ರೋಗಗಳಿಂದ ಕೂಡ ನಮಗೆ ಬೇಕಾದ ರಕ್ಷಣೆ ಕೊಡಲು ಇನ್ನೂ ಅನೇಕ ಆವಿಷ್ಕಾರಗಳು ಹೊರ ಬರಲಿ. ನಮ್ಮ ಕ್ರಿಯೇಟಿವ್ ಮೈಂಡ್ ಅಂತ ಆಗಿರುವಂಥ ಇಗ್ನೇಷಿಯಸ್ ಅವರು ಅನೇಕರಿಗೆ ಸ್ಫೂರ್ತಿದಾಯಕರಾಗಲಿ ಹಾಗೂ ಅನೇಕರು ಅವರೊಡನೆ ಕೈ ಜೋಡಿಸಿ ನಮ್ಮ ಭಾರತ ಕೂಡ ಅವರು ಹೇಳಿದ ಹಾಗೆ ಆವಿಷ್ಕಾರಕ್ಕೆ ಹೆಸರುವಾಸಿಯಾಗಲಿ ಎಂದೇಳಿ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಹಾಗೂ ಇದನ್ನು ಆಯೋಜಿಸಿದ ಶ್ರೀಯುತ ರೇಮಂಡ್ ಡಿಕುನಾ, ಸಂಪಾದಕರು ಪಿಂಗಾರ ಕನ್ನಡ ಸುದ್ದಿಪತ್ರಿಕೆ,
ಅವರಿಗೂ ನನ್ನ ಅಭಿನಂದನೆಗಳು. ಥ್ಯಾಂಕ್ ಯು. ಈಗಾಗಲೇ ವೇದಿಕೆಯಲ್ಲಿ ಆಸೀನರಾಗಿದ್ದಾರೆ. ಅವರಿಗೆ ಶಾಲು ಮತ್ತು ಹೂ ನೀಡಿ ಸ್ವಾಗತಿಸಬೇಕಾಗಿ ಪಿಂಗಾರ ಪತ್ರಿಕೆ ಸಂಪಾದಕದ ರೇಮಂಡ್ ಅವರನ್ನು ವಿನಂತಿಸುತ್ತೇನೆ. ಸುಮಾರು 11 ವರ್ಷಗಳಿಂದ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭಕ್ಕೆ ನಮ್ಮೊಂದಿಗಿದ್ದು, ಇಂದು ಮುಖ್ಯ ಅತಿಥಿಗಳಾಗಿ ನಮ್ಮೊಂದಿಗಿರುವ ವಿಧಾನ ಪರಿಷತ್ ಕರ್ನಾಟಕ ಶಾಸಕರಾದ ಸನ್ಮಾನ್ಯ ಶ್ರೀ ಐವನ್ ಡಿಸೋಜರವರು ತಮ್ಮ ಅನಿಸಿಕೆಗಳನ್ನು ನಮ್ಮಲ್ಲಿ ಹಂಚಿಕೊಳ್ಳಲು ಕೇಳಿಕೊಳ್ಳುತ್ತೇನೆ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ಇದನ್ನು ಈ ಒಂದು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿದಂಥ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌ ಸಲ್ಡಾನ ಧರ್ಮಾಧ್ಯಕ್ಷರು, ಮಂಗಳೂರು ಧರ್ಮ ಪ್ರಾಂತ್ಯ ಸನ್ಮಾನ್ಯ ಧರ್ಮಾಧ್ಯಕ್ಷರೇ, ಪ್ರಶಸ್ತಿಗೆ ಪಾತ್ರರಾಗಿ ಈಗಾಗಲೇ ಪ್ರಶಸ್ತಿಯನ್ನು ಪಡೆದಿರುವಂಥ ನಮ್ಮ ಮಿತ್ರರು ಮತ್ತು ಸೊಳ್ಳೆಯ ನಿರ್ವಹಣೆಯಲ್ಲಿ ಪರಿಸರ ಸ್ನೇಹಿ ಯಂತ್ರವನ್ನು ಆವಿಷ್ಕರಿಸಿದ ಸನ್ಮಾನ್ಯ ಇಗ್ನೇಷಿಯಸ್ ಆರ್ವಿನ್ ನೊರೋನರವರೇ, ವೇದಿಕೆಯಲ್ಲಿ ಉಪಸ್ಥಿತಕ್ಕಂಥ ಕರ್ನಾಟಕ ಕೊಂಕಣಿ ಸಾಹಿತ್ಯ ಅಕಾಡೆಮಿಯ ನಿಕಟಪೂರ್ವ ಅಧ್ಯಕ್ಷರು, ಪಿಂಗಾರ ಪ್ರಶಸ್ತಿಯ ಆಯ್ಕೆ ಸಮಿತಿಯ ಸಂಚಾಲಕರು ಆದಂಥ ನಮ್ಮೆಲ್ಲರ ಮಿತ್ರರಾದಂಥ ಸನ್ಮಾನ್ಯ ರಾಯ್ ಕ್ಯಾಸ್ಟಲಿನವರವರೇ, ಪೂರ್ವಾಧ್ಯಕ್ಷರು ಕರ್ನಾಟಕ ಸಾಹಿತ್ಯ ಪರಿಷತ್ ಕರ್ನಾಟಕ ರಾಜ್ಯ ಸನ್ಮಾನ್ಯ ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರವರೇ, ಈ ಪ್ರಶಸ್ತಿಯನ್ನು ಕೊಡಮಾಡಿದಂಥ ಪಿಂಗಾರ ಪತ್ರಿಕೆಯ ರೈಮಂಡ್ ಡಿಕುನರವರೇ, ಚುಟುಕು ಸಾಹಿತ್ಯ ಪರಿಷತ್ ಇದರ ಅಧ್ಯಕ್ಷರಾದಂಥ ಸನ್ಮಾನ್ಯ ಡಾಕ್ಟರ್ ಸುರೇಶ್ ನೆಲಗುಳಿಯವರೇ, ಎಲಿಯಾಸ್ ರವರೇ ಮತ್ತು ವೇದಿಕೆ ಕೆಳಗಡೆ ಇರ್ತಕ್ಕಂಥ ಎಲ್ಲ ಧರ್ಮಗುರುಗಳೇ, ಬಂಧುಗಳೇ, ರೈಮಂಡ್ ಡಿಕುನರವರು ಪ್ರತಿ ವರ್ಷ ಈ ಒಂದು ಪ್ರಶಸ್ತಿಯನ್ನು ಮಾಡ್ತಾರೆ. ಅವರ ಪ್ರಶಸ್ತಿ ಕೊಡುವಂಥ ಉದ್ದೇಶ, ಅವರ ಪತ್ರಿಕೆ ಭಾಳ ಜನ ಮೆಚ್ಚಿದೆ. ಇವತ್ತು ಪತ್ರಿಕೆಯನ್ನು ಓದುವ ಜೊತೆಗೆ ಆ ಪತ್ರಿಕೆಯ ಓದುಗರ ಮಧ್ಯದನ್ನು ಎಲ್ಲರನ್ನ ಒಟ್ಟು ಸೇರಿಸಿ ವರ್ಷಕ್ಕೊಂದು ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡಿ, ಯಾರ್ಯಾರು ತಮ್ಮ ತಮ್ಮ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಗಳನ್ನು ಮಾಡ್ತಾರೆ ಅವರನ್ನ ಗುರುತಿಸಿ ಅವರಿಗೆ ಪ್ರಶಸ್ತಿಯನ್ನು ನೀಡಿ ಪ್ರೋತ್ಸಾಹ ಮಾಡ್ತಕ್ಕಂಥದ್ದನ್ನು ನಾವು ಈ ಸಂದರ್ಭದಲ್ಲಿ ನಾನು ಸ್ವಾಗತಿಸ್ತೇನೆ ಮತ್ತು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಪ್ರಶಸ್ತಿಯನ್ನು ಪಡೆದಂಥ ಸನ್ಮಾನ್ಯ ಇಗ್ನೇಷಿಯಸ್ ಆರ್ವಿನ್ ನೊರೋನರವರು, ನಾನು ಅವರಿಗೆ ಸುಮಾರು 7-8 ವರ್ಷಗಳ ಹಿಂದಿನಿಂದ ಬಲ್ಲೆ. ಒಮ್ಮೆ ಅವರಿಗೆ ಈ ಒಂದು ಯಂತ್ರ ತಯಾರಿಕೆಯಲ್ಲಿ ಸರಕಾರದ ಸಹಭಾಗಿತ್ವ ಬೇಕು ಅಂಥೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವ್ರದ್ದು ಕರ್ಕೊಂಡು ಹೋಗಿದ್ದೆ. ಸಿದ್ದರಾಮಯ್ಯನವರು ಮೆಷಿನ್ ನೋಡಿದರು, ಜೊತೆಯಲ್ಲಿ ಒಂದು ಭರಣಿ ಸತ್ತ ಸೊಳ್ಳೆಯನ್ನು ಹಾಕಿ ತಂದಿದ್ದರು. ಒಂದು ಹೆಂಗೆ ಇದನ್ನು ನನಗೆ ಚುಚ್ಚುವುದಿಲ್ಲಲ್ಲ ಅಂತ ಕೇಳಿದರು. ಇಲ್ಲ ಸರ್, ಅದೆಲ್ಲ ಸತ್ತ ಸೊಳ್ಳೆಗಳು ಅಂದೆ ನಾನು. ಅದನ್ನು ತೋರಿಸಿದ್ರು. ಅವರಿಗೆ ಆಶ್ಚರ್ಯ ಆಯಿತು. ಸೊಳ್ಳೆಯನ್ನು ಹಿಡೀಲಿಕ್ಕೆ ಇಷ್ಟು ಒಳ್ಳೆಯ ಯಂತ್ರ ಬೇಕಾ? ಇಷ್ಟು ಒಂದು ಆವಿಷ್ಕಾರ ಮಾಡಿದಂಥ ನೂತನವಾಗಿ ಹೊಸ ತಂತ್ರಜ್ಞಾನದೊಂದಿಗೆ ಏನೂ ಖರ್ಚು ಇಲ್ಲದೆ ಭಾಳ ಆರಾಮವಾಗಿ ನಿದ್ದೆ ಮಾಡಲಿಕ್ಕೆ ಒಂದು ಸಹಾಯ ಆಗ್ತದೆ ಅಂತೇಳಿದಾಗ ಅವರು ಸೂಚನೆ ಮಾಡಿದ್ದು, ನೀವು ಪಶುಸಂಗೋಪನಾ ಇಲಾಖೆಯವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ಇವತ್ತು ಸೊಳ್ಳೆಯ ರಕ್ತ ಹೀರಿ ನಮಗೆ ಅಟ್ಟೆಯಲ್ಲಿ ಕಟ್ಟಿದಂಥ ದನಕರುಗಳಿಗೆ ಬಹುಶಃ ಹಾಲಿನ ಉತ್ಪಾದನೆ ಕಡಿಮೆ ಆಗುತ್ತೆ. ಆ ಸೊಳ್ಳೆಗಳ ಚುಚ್ಚುವುದರಿಂದ ಅಥವಾ ಅದಕ್ಕೆ ದನಕ್ಕೆ ಕೊಡುವಂಥ ತೊಂದರೆಯಿಂದ ಹೈನುಗಾರಿಕೆಯ ಮೇಲೆ ದೊಡ್ಡ ಪರಿಣಾಮ ಬೀಳ್ತದೆ. ಒಂದು ವೇಳೆ ಈ ಮಿಷಿನನ್ನು ಅಲ್ಲಿ ಅವರ ಯಂತ್ರವನ್ನು ಇಟ್ಟುಕೊಂಡ್ರೆ ಬಹುಶಃ 3-4 ಲೀಟರ್ ಹಾಲು ಒಂದು ದನದ ಮೇಲೆ ಜಾಸ್ತಿ ಸಿಗುವಂಥ ಅವಕಾಶಗಳು ಇದ್ದಾವೆ. ಹಾಗಾಗಿ ಇದನ್ನು ಪಶುಸಂಗೋಪನಾ ಇಲಾಖೆ ಮುಖಾಂತರ ಮಾರುಕಟ್ಟೆ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಿ ಅಂಥೇಳಿ ಮುಖ್ಯಮಂತ್ರಿಗಳು ಅಂದಿನ ಪಶುಸಂಗೋಪನಾ ಸಚಿವರಿಗೆ ಬರೆದರು. ಮತ್ತೆ ಮುಂದೆ ಏನಾಯಿತು ಗೊತ್ತಿಲ್ಲ. ಒಂದು ಪಶು ಹತ್ತಿರ ಇದು ಹೋಗಲಿಲ್ವೋ ಅಥವಾ ಯಂತ್ರ ಬೇಕಂತ ಆಗಲಿಲ್ವೋ ಅಥವಾ ಚುಚ್ಚಿದ್ರೆ ಚುಚ್ಚಿ ಹಾಲು ಕಡಿಮೆ ಆದರೂ ಪರವಾಗಿಲ್ಲ ಅಂತ ಹೇಳಿದರೂ ಗೊತ್ತಿಲ್ಲ. ಆದರೆ ಅವರ ಯಂತ್ರವನ್ನು ನಾನು ನೋಡಿದ್ದೇನೆ, ಕಂಡಿದ್ದೇನೆ
ಮತ್ತು ಅದರ ತಾಂತ್ರಿಕ ಅವರು ಮಾಡಿದಂಥ ಟೆಕ್ನಾಲಜಿ ಏನಿದೆ, ಬಹುಶಃ ಇಡೀ ಪ್ರಪಂಚಕ್ಕೆ ಅದು ಮಾದರಿಯಾಗಿರ್ತಕ್ಕಂಥ ಒಂದು ತಂತ್ರಜ್ಞಾನ ಅಂತ ನಾನು ಹೇಳಲಿಕ್ಕೆ ಬಯಸ್ತೇನೆ. ಅಧ್ಯಕ್ಷರಾಗಿದ್ದುಕೊಂಡು ಪಿಂಗಾರ ಪ್ರಶಸ್ತಿ ಆಯ್ಕೆ ಮಾಡಿದಂಥ ರಾಯ್ ಕ್ಯಾಸ್ಲಿನ್ ಅವರು ಸಾಹಿತ್ಯ ಕ್ಷೇತ್ರದಲ್ಲಿ ಅತ್ಯಂತ ದೊಡ್ಡ ಸೇವೆ ಸಲ್ಲಿಸುವ ಮುಖಾಂತರ ಈ ಪ್ರಶಸ್ತಿಯನ್ನು ಮಾಡಲಿಕ್ಕೆ ಉತ್ತಮ ವ್ಯಕ್ತಿಯನ್ನು ಅವರು ಕಂಡುಕೊಂಡಿದ್ದಾರೆ. ಅದರ ಜೊತೆ ಸದಸ್ಯರಾಗಿರ್ತಕ್ಕಂಥ ಹರಿಕೃಷ್ಣ ಪುನರೂರವರು ಸಹಿತ ಈ ಒಂದು ಪ್ರಶಸ್ತಿ ಬಾಧ್ಯರಾಗಲಿಕ್ಕೆ ಸಹಾಯ ಮಾಡಿದ್ದಾರೆ. ಎಲ್ರಿಗೂ ವಂದಿಸಿ ಮಾತು ಮುಗಿಸ್ತೇನೆ. ಎಲ್ರಿಗೂ ನಮಸ್ಕಾರ. ನೀವು ಇವತ್ತು ಮಾಡಿದ ಕಾರ್ಯದಲ್ಲಿ ನಿಮಗೆ ಯಶಸ್ವಿ ಆಗಲಿ, ಇಡೀ ದಿನ ಕೆಲಸ ಮಾಡಿದ್ದಕ್ಕೆ ಅಂತ ನಾವು ಶುಭ ಹಾರೈಸ್ತೇವೆ. ಶ್ವೇತಾ ಆರೆಹೊಳೆಯವರು ಗೋಕುಲ ನಿರ್ಗಮನ ಎನ್ನುವ ಗೀತಾ ನಾಟಕವನ್ನು ನಮ್ಮ ಮುಂದೆ ಪ್ರದರ್ಶನ ಮಾಡಿದ್ದಾರೆ. ಬಹಳ ಯೋಗ್ಯವಾದ ಒಂದು ಆ ನಾಟಕ ನಾನು 2 ಸಾರಿ ನೋಡಿದೆ. ನಾನು ಬಹಳ ಇಂಪ್ರೆಸ್ ಆಗಿದ್ದೇನೆ. ಅವರು ಪುನಃ ಇವತ್ತು ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಪ್ರಕ್ರಿಯೆಯಲ್ಲಿ ಕವಿಗೋಷ್ಠಿ ಆದ ತಕ್ಷಣ ಅದನ್ನು ಆಡಿ ತೋರಿಸ್ತಾರೆ ಅವರ ತಂಡದವರೊಂದಿಗೆ. ಅವರು ವೇದಿಕೆಯಲ್ಲಿ ಬಂದು ಇಂತಹ ಸಂದರ್ಭ ಬೇರೆ ಯಾವತ್ತೂ ಸಿಗುವುದಿಲ್ಲ. ಬಿಷಪ್ ಅವರಿಂದ ಒಂದು ಸ್ಮರಣಿಕೆ, ನಮ್ಮ ಪತ್ರಿಕೆಯಿಂದ ಒಂದು ಸ್ಮರಣಿಕೆ ಮತ್ತು ಒಂದು ಶಾಲು ಗುಲಾಬಿಯನ್ನು ಸ್ವೀಕರಿಸಬೇಕು ಮತ್ತು ಸದಾಶಿವರಾವರು ಅವರನ್ನು ಜೊತೆಗೂಡಬೇಕು ಅಂತ ಕೇಳಿಕೊಳ್ತೇನೆ. ಕಲೆಯ ಆರಾಧಕರು, ನಮಗೆ ಗೊತ್ತು ಪತ್ರಿಕೆ, ಕಲೆ, ಕಲ್ಚರ್, ಕವಿತೆ ಯಾವುದರಲ್ಲೂ ಹಣ ಆಗೋದಿಲ್ಲ. ಆದರೆ ಇಷ್ಟಾದರೂ ನಾವು ಮಾಡಿ ಧನ್ಯರಾಗೋಣ, ಅವರಿಗೆ ಪ್ರೋತ್ಸಾಹಿಸೋಣ ಎನ್ನುವ ನಮ್ಮ ಪ್ರಕ್ರಿಯೆ. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿ ನಮ್ಮೆಲ್ಲರನ್ನು ಆಶೀರ್ವದಿಸಿದಂತಹ ಮಂಗಳೂರು ಧರ್ಮ ಪ್ರಾಂತ್ಯದ ಧರ್ಮಾಧ್ಯಕ್ಷರಾದ ಅತಿ ವಂದನೀಯ ಡಾಕ್ಟರ್ ಪೀಟರ್ ಪೌಲ್ ಸಲ್ಡಾಣ ಇವರಿಗೆ ಪಿಂಗಾರ ಬಳಗ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃದಯಾಂತರದ ಧನ್ಯವಾದಗಳು. ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ 2019 15ನೇ ವರ್ಷದ ಪ್ರಶಸ್ತಿಯನ್ನು ಸ್ವೀಕರಿಸಿ ಅಂತಾರಾಷ್ಟ್ರೀಯ ಮಟ್ಟದ ವಿಜ್ಞಾನಿ ಎಂದೇ ಖ್ಯಾತನಾಮಂತರಾದಂತಹ ಇಗ್ನೇಷಿಯಸ್ ಆರ್ವಿನ್ ನೊರೊಣ್ಣ ಇವರಿಗೂ ಪಿಂಗಾರ ಬಳಗ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದಯಾಂತರದ ಧನ್ಯವಾದಗಳು. ವೇದಿಕೆಯಲ್ಲಿ ಹಾಜರಿರುವಂತಹ ಮುಖ್ಯ ಅತಿಥಿಗಳಾದಂತಹ ಶಾಸಕರು, ಕರ್ನಾಟಕ ವಿಧಾನ ಪರಿಷತ್ ಶ್ರೀಮಾನ್ ಐವಾನ್ ಡಿಸೋಜಾ ಇವರಿಗೆ, ಸನ್ಮಾನ್ಯ ಶ್ರೀ ಡಾಕ್ಟರ್ ಸುರೇಶ್ ನೆಗಳಗುಳಿ ಇವರಿಗೆ, ಶ್ರೀ ರಾಯ್ ಕಸ್ತಲಿನೋ, ಧರ್ಮದ ಶ್ರೀ ಹನಿಕೃಷ್ಣ ಪುನರೂರು ಹಾಗೂ ವೇದಿಕೆಯಲ್ಲಿ ಇರುವಂತಹ ಎಲಿಯಸ್ ಫರ್ನಾಂಡಿಸ್ ಹಾಗೂ ಎಲ್ಲರಿಗೂ ಪಿಂಗಾರ ಬಳಗ ಹಾಗೂ ನಮ್ಮೆಲ್ಲರ ಪರವಾಗಿ ಹೃದಯ ಧನ್ಯವಾದಗಳು. ಇವತ್ತು ಚುನಾವಣಾ ದಿನ ಆದರೂ ಸಹ ನಮಗೆ ಈ ಕಾರ್ಯಕ್ರಮವನ್ನು ಮಾಡಲು ಅನುವು ಮಾಡಿಕೊಟ್ಟಂತಹ ಮಂಗಳೂರು ಮಹಾನಗರ ಪಾಲಿಕೆಯ ಆಯುಕ್ತರು ಹಾಗೂ ಮಂಗಳೂರು ಪೊಲೀಸ್ ಕಮಿಷನರ್ ಸಿಬ್ಬಂದಿ ವರ್ಗದವರಿಗೆಲ್ಲರಿಗೂ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು. ಈ ಕಾರ್ಯಕ್ರಮ ಆಗಮಿಸಿದಂತಹ ಪತ್ರಕರ್ತ ಬಂಧುಗಳಿಗೂ ಹಾಗೂ ಈ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಿರ್ವಹಿಸಿದಂತಹ ನತಾಲಿ ಅಡಿಕುನ್ನ ಇವರಿಗೂ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ ತಮಗೆಲ್ಲರಿಗೂ ಪಿಂಗಾರ ಬಳಗದಿಂದ ಧನ್ಯವಾದಗಳು. ಧನ್ಯವಾದಗಳು ಸುನೀಲ್ ಡಿಕುನ. ಸೇರಿದಿರುವ ಎಲ್ಲ ಸಾಹಿತ್ಯಾಭಿಮಾನಿಗಳಿಗೆ ವಂದಿಸುತ್ತಾ ಪಿಂಗಾರೋತ್ಸವ 2019 ಭಾಗವಾಗಿ ಇದೀಗ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ವತಿಯಿಂದ ಕವಿಗೋಷ್ಠಿ ಆರಂಭ ಆಗಿದೆ. ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟಂತಹ ಪಿಂಗಾರೋತ್ಸವದ ರೂವಾರಿ, ಚುಟುಕು ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯರಾದಂತಹ ಶ್ರೀ ರೇಮಂಡ್ ಡುಕಿನ್ನ ಇವರನ್ನು ಆತ್ಮೀಯವಾಗಿ ಬಳಗದ ಪರವಾಗಿ ನಾನು ವಂದಿಸ್ತಾ ಇದ್ದೇನೆ. ಆತ್ಮೀಯರೇ, ನಮ್ಮ ಇಂದಿನ ಚುಟುಕು ಸಾಹಿತ್ಯೋತ್ಸವದ ಕವಿಗೋಷ್ಠಿಯ ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಕವಿಗೋಷ್ಠಿಯ ಅಧ್ಯಕ್ಷ ಸ್ಥಾನವನ್ನು ವಹಿಸಲಿರುವ ಆತ್ಮೀಯರಾದ ಶ್ರೀ ಎಸ್ ನಾಯಕ್, ಧರ್ಮದರ್ಶಿ ಶ್ರೀ ಹರಿಕೃಷ್ಣ ಪುನರೂರು, ಪಿಂಗಾರ ಪತ್ರಿಕೆಯ ಸಂಪಾದಕರಾದ ಶ್ರೀ ರೇಮಂಡ್ ಡಿಕುಣ್ಣ, ಚುಟುಕು ಸಾಹಿತ್ಯ ಪರಿಷತ್ತಿನ ಸಕ್ರಿಯ ಸದಸ್ಯರಾದ ಶ್ರೀ ಹಾಗೂ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ನಟ ಶ್ರೀ ತಾರನಾಥ್ ಬೋಳಾರ್,
ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರಾದ ಶ್ರೀ ನೇಮು ಪೂಜಾರಿ, ಶ್ರೀ ಗಣೇಶ್ ಪ್ರಸಾದ್ ಪಾಂಡೇಲು ಉದಯವಾಣಿ ಸಂಪಾದಕರು ಹಾಗೂ ಶ್ರೀ ಸಾಹಿತಿಯಾದ ಶ್ರೀ ಶಿವರಾಮ ಕಾಸರಗೋಡು, ನಮ್ಮ ಆತ್ಮೀಯರಾದ ಶ್ರೀ ರಾಧಾಕೃಷ್ಣ ಉಳಿಯತ್ತಡ್ಕ ಹಾಗೂ ನಮ್ಮ ಮಂಗಳೂರಿನ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದ ಶ್ರೀಯುತ ಡಾಕ್ಟರ್ ಸುರೇಶ್ ನೆಗಳಗುಳಿ, ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಶ್ರೀಮತಿ ನಳಿನಾಕ್ಷಿ ಉದಯರಾಜ್, ಇವರೆಲ್ಲರನ್ನು ನಾನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಆತ್ಮೀಯರೇ, ನಿಮ್ಮ ಕರತಾಡನದ ಒಂದು ಚಪ್ಪಾಳೆಯ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ನಾವು ಆರಂಭಿಸ್ತಾ ಇದ್ದೇವೆ. ಆತನೊಲಿದರೆ ಕೊರಡು ಕೊನರುವುದಯ್ಯ, ಆ ಭಗವಂತನನ್ನು ಪ್ರಾರ್ಥಿಸ್ತಾ ಇದ್ದೇವೆ. ಶ್ರೀಮತಿ ಆಕೃತಿ ಎಸ್ ಭಟ್ ಇವರು ಪ್ರಾರ್ಥನೆಯನ್ನು ನೆರವೇರಿಸಿಕೊಡಬೇಕಾಗಿ ವಿನಂತಿಸುತ್ತಿದ್ದೇನೆ. ಶರಣು 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 ಗಜಮುಖ ವಂದಿತ, ಶರಣು 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 ವಿಘ್ನ ವಿನಾಯಕ, ಶರಣು ಪಾರ್ವತಿ ತನಯ ಮೂರುತಿ, ಶರಣು ಮೂಷಿಕ ವಾಹನ, ಶರಣು 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 ವಿಘ್ನ ವಿನಾಯಕ, ಭಟ್ಟಮೂತಿನ ಪದಕಹಾರನೆ ಬಾಹುಹಸ್ತ ಚತುಷ್ಕನೆ, ಭಟ್ಟಮೂತಿನ ಪದಕಹಾರನೆ ಬಾಹುಹಸ್ತ ಚತುಷ್ಕನೆ, ಇಟ್ಟ ತೊಡುಗೆಯ ಹೇಮ ಕಂಕಣ ಪಾಶ ಅಂಕುಶ ಧಾರನೆ, ಶರಣು 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 ವಿಘ್ನ ವಿನಾಯಕ, ಶರಣು 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 ವಿಘ್ನ ವಿನಾಯಕ, ಶರಣು ವಿಘ್ನ ವಿನಾಯಕ, ಪಕ್ಷಿವಾಹನ ಲಕ್ಷ್ಮೀ ರಮಣನ ಸಿರಿ ಪುರಂದರ ವಿಠಲನ, ಪಕ್ಷಿವಾಹನ ಸಿರಿ ಪುರಂದರ ವಿಜಯ ವಿಠಲನ ದಾಸನ, ವಿಜಯ ವಿಠಲನ ದಾಸನ, ಶರಣು 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 ವಿಘ್ನ ವಿನಾಯಕ, ಶರಣು 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 ವಿಘ್ನ ವಿನಾಯಕ, ಶರಣು ವಿಘ್ನ ವಿನಾಯಕ. ವಂದನೆಗಳು ಆಕೃತಿ ಮೇಡಮ್ರವರೇ. ಇಂದಿನ ಸಾಹಿತ್ಯೋತ್ಸವದ ಚುಟುಕು ಸಾಹಿತ್ಯೋತ್ಸವದ ಕವಿಗೋಷ್ಠಿಯ ವೇದಿಕೆಯಲ್ಲಿರುವಂಥ ಎಲ್ಲ ಮಹನೀಯರನ್ನು ಸ್ವಾಗತಿಸಲಿದ್ದಾರೆ ಮಂಗಳೂರು ಚುಟುಕು ಸಾಹಿತ್ಯ ಪರಿಷತ್ತಿನ ಕಾರ್ಯದರ್ಶಿ ಶ್ರೀಮತಿ ನಳಿನಾಕ್ಷಿ ಉದಯರಾಜ್. ಎಲ್ಲರಿಗೂ ನನ್ನ ನಮಸ್ಕಾರ. ಈಗಾಗಲೇ ಪಿಂಗಾರ ರಾಜ್ಯೋತ್ಸವ ಪ್ರಶಸ್ತಿ ಪ್ರದಾನ ಸಮಾರಂಭವನ್ನು ವೀಕ್ಷಿಸಿ ಅತ್ಯಂತ ಸಡಗರದಿಂದ ಅದನ್ನು ಕಣ್ತುಂಬಿಸಿಕೊಂಡೆವು. ಅದೇ ವೇದಿಕೆಯಲ್ಲಿ ಮಂಗಳೂರು ತಾಲೂಕು ಚುಟುಕು ಸಾಹಿತ್ಯ ಪರಿಷತ್ತಿನ ರಾಜ್ಯೋತ್ಸವ ಕವಿಗೋಷ್ಠಿ ಹಾಗೂ ಚುಟುಕು ಪರಿಷತ್ತಿನ ವರ್ಷ ಸಂಭ್ರಮ ಅಥವಾ ವಾರ್ಷಿಕೋತ್ಸವ ಇದೀಗ ನಡೀಲಿಕ್ಕಿದೆ. ಬಂಧುಗಳೇ, ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ವೇದಿಕೆಯಲ್ಲಿ ಅನೇಕ ಗಣ್ಯರು ಉಪಸ್ಥಿತರಿದ್ದಾರೆ. ಇವರಲ್ಲಿ ಶ್ರೀಯುತ ಎಸ್ ನಾಯಕ್ ಇವರು ಇಂದಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಿಕ್ಕಿದ್ದಾರೆ. ಇವರ ಪರಿಚಯ ಈಗಾಗಲೇ ತಮಗೆಲ್ಲ ಬಂಧುಗಳಿಗೆ ಇದೆ. ನಾಡಿನ ಖ್ಯಾತ ಲೆಕ್ಕ ಪರಿಶೋಧಕರು ಹಾಗೆ ಸಾಹಿತ್ಯದ ಮೇಲೆ ವಿಶೇಷವಾದ ಅಭಿಮಾನವನ್ನು ಹೊಂದಿರುವಂತಹ ಇವರು ಮೂಲತಃ
ಕವಿಗಳೂ ಹೌದು, ಸಾಹಿತಿಗಳೂ ಹೌದು. ಹಾಗೆ ಅನೇಕ ಕೊಡುಗೈ ದಾನವನ್ನು ಮಾಡಿ ಸಮಾಜ ರತ್ನ ಬಿರುದಾಂಕಿತರು. ಹಾಗೆ ನಾನು ಕೇವಲ ಒಂದು ಬಾರಿ ಅವರ ಭಾಷಣವನ್ನು ಆಲಿಸುವ ಸದವಕಾಶ ನನಗೆ ದೊರಕಿತ್ತು. ಅವರ ಅದ್ಭುತವಾದ ಒಂದು ಮಾತುಗಾರಿಕೆ ಅದನ್ನು ಕಂಡು ಮತ್ತೆ ಮತ್ತೆ ಅವರ ಮಾತನ್ನು ಕೇಳುವ ಹಂಬಲ ನನಗಿದೆ. ಹಾಗೆ ತಮಗೂ ಆ ಒಂದು ಸುಂದರ ಅನುಭವ ಆಗ್ತದೆ ಅಂತ ಹೇಳುವ ಅಭಿಲಾಷೆ ನನ್ನದು. ಅಂತಹ ವಿಶೇಷ ವ್ಯಕ್ತಿಗಳು ನಮ್ಮ ಇವತ್ತಿನ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಲಿಕ್ಕಿದ್ದಾರೆ. ಅವರನ್ನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಈಗಾಗಲೇ ನಮ್ಮೊಂದಿಗಿದ್ದು ಒಂದು ಕಾರ್ಯಕ್ರಮವನ್ನು ಸಂಘವಾಗಿ ನಡೆಸಿಕೊಟ್ಟು ಮತ್ತೆ ನಮ್ಮ ಜೊತೆ ಸೇರಿಕೊಂಡಿರುವಂತಹ ಧರ್ಮದರ್ಶಿ ಶ್ರೀಯುತ ಹರಿಕೃಷ್ಣ ಪುನರವರು. ಅವ್ರ ಬಗ್ಗೆ ನಾನೇನು ನಿಮಗೆ ಪರಿಚಯ ಮಾಡೋ ಅವಶ್ಯಕತೆ ಏನೇ ಇಲ್ಲ. 1000 ಮನೆಗಳ ಸರದಾರನೆಂದೇ ಖ್ಯಾತಿವೆತ್ತ ಶ್ರೀಯುತ ಪುನರೂರು ಸರ್ ಅವರು ಇಲ್ಲದ ಒಂದು ವೇದಿಕೆ, ಒಂದು ಸಾಮಾಜಿಕ ಇರ್ಬೋದು, ಧಾರ್ಮಿಕ ಇರ್ಬೋದು, ಅಥವಾ ಸಾಹಿತ್ಯಿಕ ಇರ್ಬೋದು, ಅವರಿಲ್ಲದ ವೇದಿಕೆ ಅಪೂರ್ಣ ಅಂತಲೇ ಹೇಳ್ಬೋದು. ಇಂದು ನಮ್ಮ ಜೊತೆ ಇದ್ದು ಈ ಕಾರ್ಯಕ್ರಮವನ್ನು ಕೂಡ ಅತ್ಯಂತ ಸುಸೂತ್ರವಾಗಿ ನಡೆಸಿಕೊಡ್ಬೇಕು ಅಂತ ಕೇಳಿಕೊಳ್ಳುತ್ತಾ ಅವರನ್ನು ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಶ್ರೀಯುತ ಶಿವರಾಮ ಕಾಸರಗೋಡು ವೃತ್ತಿಯಲ್ಲಿ ಬ್ಯಾಂಕ್ ಅಧಿಕಾರಿಗಳು, ಪ್ರವೃತ್ತಿಯಲ್ಲಿ ಸಾಹಿತಿಗಳು, ಸಾಹಿತ್ಯದ ಸಂಘಟಕರು. ಕಾಸರಗೋಡು ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸುಮಾರು 20 ವರ್ಷಗಳಿಂದ ಕಾರ್ಯನಿರ್ವಹಿಸ್ತಾ ಬಂದಿದ್ದಾರೆ. ಹಾಗೆ ಕನ್ನಡ ಗ್ರಾಮದ ರೂವಾರಿಗಳು, ಅವರನ್ನು ಕೂಡ ಅತ್ಯಂತ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಹಾಗೆ ಶ್ರೀಯುತ ಈರಾ ನೇಮು ಪೂಜಾರಿ, ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಗೌರವಾಧ್ಯಕ್ಷರು, ನಮ್ಮೆಲ್ಲರಿಗೆ ಬಹಳ ಚಿರಪರಿಚಿತರು. ಹಾಗೆ ಅತ್ಯುತ್ತಮವಾದ ಸಾಹಿತ್ಯಿಕ ಹಾಗೆ ಸಾಮಾಜಿಕ ಸಂಘಟನೆಗಳನ್ನು ನಡೆಸಿಕೊಂಡು ಬಂದವರು, ಎಲ್ಲರ ಹಿರಿಯಣ್ಣ ಅಂತಲೇ ಕರೆಸಿಕೊಂಡವರು ಶ್ರೀಯುತ ಈರಾ ನೇಮು ಪೂಜಾರಿಯವರು. ಇವರನ್ನು ಕೂಡ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಇಂದು ನಮ್ಮೊಂದಿಗೆ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಶ್ರೀಯುತ ತಾರಾನಾಥ್ ಬಳ್ಳಾರ್, ಪ್ರಸ್ತುತ ದಕ್ಷಿಣ ಕನ್ನಡ ಜಿಲ್ಲಾ ಚುಟುಕು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು, ಹಾಗೆ ನಿವೃತ್ತ ಯೋಧರು, ಉತ್ತಮ ಸಂಘಟಕರು, ಹಾಗೆ ಈ ಇಳಿ ವಯಸ್ಸಿನಲ್ಲೂ ಅತ್ಯಂತ ಉತ್ಸಾಹಿ ತರುಣರಂತೆ ಎಲ್ಲ ಕೆಲಸಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಬಂದಿದ್ದಾರೆ ಶ್ರೀಯುತ ತಾರಾನಾಥ್ ಬಳ್ಳಾರ್. ಇವರನ್ನು ಕೂಡ ಈ ಸಂದರ್ಭದಲ್ಲಿ ಬಹಳ ಪ್ರೀತಿಯಿಂದ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಚುಟುಕು ಸಾಹಿತ್ಯದ ಬಗ್ಗೆ ಇನ್ನು ವಾಚಿಸಲಿಕ್ಕಿದೆ, ನಾವು ಹೆಚ್ಚಿಗೆ ಮಾತಾಡಿಕೊಂಡು ಸಮಯ ಹಾಳು ಮಾಡುವುದಿಲ್ಲ. ಸಾಹಿತ್ಯ ಮನುಷ್ಯನ ವ್ಯಕ್ತಿತ್ವವನ್ನು ವಿಕಸನಗೊಳಿಸುವಂಥ ಒಂದು ಒಳ್ಳೆಯ ಇದು. ನಾನು ಯಾವಾಗಲೂ ಪುಸ್ತಕ ಬಿಡುಗಡೆ ಮಾಡುವಾಗ ಹೇಳುವುದುಂಟು, ಉತ್ತಮ ಸಾಹಿತ್ಯವನ್ನು ಓದಿ ನಿಮ್ಮ ಮನಸ್ಸನ್ನು ಹಗುರ ಮಾಡಿಕೊಳ್ಳಿ ಅಂತ ಹೇಳಿಕೊಂಡು. ಯಾಕೆಂತೇಳಿದರೆ ಒಳ್ಳೊಳ್ಳೆಯ ಕೃತಿಗಳು ಒಳ್ಳೊಳ್ಳೆಯ ಕವಿಗಳು ಬರೆದಿದ್ದಾರೆ. ಅದನ್ನು ಇವತ್ತು ಏನಾಗಿದೆ ಅಂತೇಳಿದರೆ ಸಮಯದ ಕೊರತೆ, ಪುಸ್ತಕ ಬಿಡುಗಡೆ ಆಗ್ತದೆ, ಓದುವವರ ಸಂಖ್ಯೆ ಕಮ್ಮಿ ಆಗಿದೆ. ಆ ಸಮಯದಲ್ಲಿ 4 ಸಾಲಿನಲ್ಲಿ ಭಾಳಷ್ಟು ಅರ್ಥಗರ್ಭಿತವಾದ ವಿಷಯವನ್ನು ಚುಟುಕು ಸಾಹಿತ್ಯದಲ್ಲಿ ಹೇಳಲಿಕ್ಕೆ ಸಾಧ್ಯ ಆಗ್ತದೆ. ಅಂಥ ಒಳ್ಳೆಯ ಕೆಲಸ ಡಿ ವಿ ಜಿಯವರ ಗಮನ ಇರ್ಬೋದು, ಸರ್ವಜ್ಞ ವಚನಗಳು. ಅದೇ ರೀತಿ ಚುಟುಕು ಸಾಹಿತ್ಯ ಅಂದರೆ ಚಿಕ್ಕದಾಗಿ 10 ಸಾಲಿನಲ್ಲಿ ಒಂದಷ್ಟು ವಿಚಾರಗಳನ್ನು ನಮ್ಮ ಮನಸ್ಸಿಗೆ ಮೊದಲಿಡುವಂಥ ಕೆಲಸ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಆ ದೃಷ್ಟಿಯಲ್ಲಿ ನೇಮು ಪೂಜಾರಿಯವರು ಅಧ್ಯಕ್ಷಾನದಲ್ಲಿ ಜಿಲ್ಲೆಯ ಅಧ್ಯಕ್ಷಾನದಲ್ಲಿ ಭಾಳಷ್ಟು ಕೆಲಸ ಮಾಡಿದ್ದಾರೆ. ಈಗ ಬೇಡ ಅಂತೇಳಿ ಇನ್ನವರು ಮಾಡಲಿ ಅಂತ ಹೇಳಿಕೊಂಡು ವಹಿಸಿಕೊಟ್ಟಿದ್ದಾರೆ. ಹಾಗೆ ಒಬ್ಬೊಬ್ಬರೇ, ನಾನು ಯಾರ ಹೆಸರು ಹೇಳೋದಿಲ್ಲ, ಚುಟುಕು ಸಾಹಿತ್ಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಆ ರೀತಿ ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡುವಂಥ ಕೆಲಸ ಆಗಬೇಕು. ನಾನು ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರುವಾಗಲೂ ಚುಟುಕು ಸಾಹಿತ್ಯಕ್ಕೆ ಪ್ರೋತ್ಸಾಹ ನೀಡ್ತಾ ಇದ್ದೆ. ಯಾಕೆಂತ ಹೇಳಿದರೆ ದೊಡ್ಡ ಸಾಹಿತಿಗಳನ್ನೇ ಗುರುತಿಸೋದಲ್ಲ, ಚುಟುಕು ಸಾಹಿತಿಗಳನ್ನು ಗುರುತಿಸಬೇಕು. ಯಾಕಂದರೆ ಅವರಿಗೂ ಉತ್ಸಾಹ ನೀಡುವಂಥ ಕೆಲಸ ಆಗಬೇಕಂತೇಳಿ ಕನ್ನಡದ ಕೆಲಸ ಯಾರು ಮಾಡಿದರೂ ಇದು ಮಾಡಬೇಕು. ಇವತ್ತು ಇದು ಈ ನವಂಬರ್ 1 ತಿಂಗಳು ಇಡೀ ನಾವು ರಾಜ್ಯೋತ್ಸವ ಆಚರಿಸ್ತಾ ಇದ್ದೇವೆ. ನವಂಬರ್ 1ನೇ ತಾರೀಕಿಗೆ ಅಲ್ಲ,
ನಾವು ಈ ಇಡೀ ತಿಂಗಳನ್ನು ರಾಜ್ಯೋತ್ಸವ ಅಂತೇಳಿ ಆಚರಿಸ್ತಾ ಇದ್ದೇವೆ. ಅದು ಅಲ್ಲಿಗೆ ನಿಲ್ಲಬಾರ್ದು, ಕೇವಲ ರಾಜ್ಯೋತ್ಸವ ಆಗಿ ಅಲ್ಲಿಗೆ ನಿಲ್ಲುವುದಲ್ಲ. ಕನ್ನಡದ ಒಂದು ಹಿರಿಮೆ ಗರಿಮೆಯನ್ನು ಸಮಾಜಕ್ಕೆ ತೋರಿಸುವಂಥ ಕೆಲಸ ಆಗಬೇಕು. ಇವತ್ತೇನಾಗಿದೆ ಅಂತ ಹೇಳಿದರೆ, ಕರ್ನಾಟಕದಲ್ಲಿ ಕನ್ನಡಿಗರ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ನಮ್ಮ ದುರದೃಷ್ಟ, ಹೇಳಲಿಕ್ಕಾಗೋದಿಲ್ಲ. ಇದ್ದ ಕನ್ನಡ ಶಾಲೆಗಳು ಮುಚ್ಚುತ್ತಾ ಇದೆ. ಇನ್ನೊಂದು 3-4 ವರ್ಷದಲ್ಲಿ ಕನ್ನಡ ಶಾಲೆ ಇಲ್ಲ. ಮತ್ತು ಕನ್ನಡವನ್ನು ನಾವು ಹುಡುಕುವಂಥ ಪರಿಸ್ಥಿತಿ ಬರ್ತದೆ. ನಮ್ಮ ಮಕ್ಕಳು ಯಾರೂ ಕನ್ನಡ ಕಲಿತಾ ಇಲ್ಲ. ನಾನು ಯಾವಾಗ ಹೇಳುವುದುಂಟು, ಯಾವ ಮಾಧ್ಯಮದಲ್ಲೇ ಕಲಿಯಿರಿ, ಮಾತೃಭಾಷೆಯನ್ನು ಮರಿಬೇಡಿ ಅಂತೇಳಿ. ಕನ್ನಡ ಓದಲಿಕ್ಕೆ ಬರಲಿಕ್ಕೆ ಅಷ್ಟಾದರೂ ಬರಲಿಕ್ಕೆ ಬೇಡವಾ? ಇವತ್ತು ಸರ್ಕಾರಕ್ಕೆ ಇಚ್ಛಾಶಕ್ತಿಯೇ ಇಲ್ಲ. ಯಾಕೆಂದರೆ ಕನ್ನಡವನ್ನು ಬೆಳೆಸಬೇಕಂತ ಇಚ್ಛಾಶಕ್ತಿ ಇಲ್ಲ. ಹೇಳುವಾಗ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ, ಅವರ ನಿಜವಾಗಿ ಇಚ್ಛಾಶಕ್ತಿ ಇಲ್ಲ. ಹಾಗಿದ್ದಿದ್ದರೆ ಕನ್ನಡ ಶಾಲೆಗಳಿಗೆ ಯಾಕೆ ಪ್ರೋತ್ಸಾಹ ನೀಡ್ತಾ ಇಲ್ಲ? ಭಾಳ ದುರಂತ ಯಾಕೆ ಅಂತ ಹೇಳ್ತಾ ಇದ್ದಾರೆ. ನಾವು ಮಕ್ಕಳನ್ನು ಕನ್ನಡ ಶಾಲೆಗೆ ಕಲಿಸಿ ಅಂತೇಳಿ ಭಾಷಣ ಮಾಡ್ತೇವೆ. 7 ಕ್ಲಾಸಿಗೆ 1 ಅಧ್ಯಾಪಕರು. ಅಡುಗೆ ಮಾಡುವುದಾ, ಕಚೇರಿಗೆ ಹೋಗುವುದಾ, ರಜೆ ಹಾಕುವುದಾ, ಆ ಮಕ್ಕಳಿಗೆ ಕಲಿಯೋಸಿಗೆ ಕಲಿ ಅಂತ ಹೇಳುವುದಾ? ಅದನ್ನು ದಯಮಾಡಿ ಆ ರೀತಿ ನಿಮ್ಮ ಮಕ್ಕಳ ಭವಿಷ್ಯನ ಹಾಳು ಮಾಡಬೇಡಿ. ಯಾವ ಮಾಧ್ಯಮವೇ ಆಗಲಿ, ಒಳ್ಳೆ ಕಲಿಸುವ ಶಾಲೆಗೆ ನಿಮ್ಮ ಮಕ್ಕಳನ್ನು ಕಲಿಸಿಕೊಡಿ. ಯಾಕೆಂತೇಳಿದರೆ ಕನ್ನಡ ಅಂತ ಹೇಳಿಕೊಂಡು ಇದ್ದರೆ ನಮ್ಮ ಮಕ್ಕಳ ಭವಿಷ್ಯ ಹಾಳಾಗ್ತದೆ. ಯಾಕೆಂದರೆ ಕ್ಲಾಸಿಗೆ 1 ಅಧ್ಯಾಪಕರು ಇರಲೇಬೇಕು. ಅದನ್ನು ನಾನು ವಿಧಾನಸೌಧಲ್ಲೇ ಗಲಾಟೆ ಮಾಡಿದವ, ಅದು ಇರಲಿ, ಅದಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಕನ್ನಡದ ಅಭಿಮಾನ ಇದ್ದರೆ ಮಾತ್ರ ಚುಟುಕು ಸಾಹಿತ್ಯದ ಪುಸ್ತಕಗಳನ್ನು ಓದಲಿಕ್ಕೆ ಬರೀಲಿಕ್ಕೆ ಸಾಧ್ಯ ಆಗ್ತದೆ. ಆದ್ದರಿಂದ ತಿರುಬಿಗೆ ನಮ್ಮ ತಾಯಿಯನ್ನು ಗೌರವಿಸುವ, ಅನ್ನೋ ಇತರ ಸಾವಿಗಳನ್ನು ಗೌರವಿಸುವ. ಯಾಕೆಂದರೆ ಯಾರಿಗೂ ಇದಿಲ್ಲ. ಅದನ್ನು ಕನ್ನಡಮ್ಮನನ್ನು ನಾವು ಗೌರವಿಸುವಂಥ ಕೆಲಸ ಆಗಲಿ. ಆ ರೀತಿ ಚುಟುಕು ಸಾಹಿತ್ಯಕ್ಕೆ ಎಲ್ಲರ ಪ್ರೋತ್ಸಾಹ ಬರಲಿ. ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಪ್ರೋತ್ಸಾಹ ಇದ್ದರೆ ಚುಟುಕು ಸಾಹಿತ್ಯಗಳು ಕನ್ನಡ ಸಾಹಿತ್ಯ ಪರಿಷತ್ತಿನಂತೆ ಒಂದು ಸಂಘವನ್ನು ಕಟ್ಟಿಬಿಟ್ಟು ಚುಟುಕು ಸಾಹಿತ್ಯವು ಸರ್ಕಾರದ ಅನುದಾನದೊಂದಿಗೆ ನಡೆಯುವಂತಾಗಲಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭ ಹಾರೈಸ್ತಿದ್ದೇನೆ. ನಮಸ್ಕಾರ. ಇಂದು ಕವಿಗೋಷ್ಠಿಯ ಅಧ್ಯಕ್ಷರಾದ ಎಸ್ ನಾಯಕರವರು, ಅದೇ ರೀತಿಯಲ್ಲಿ ರಾಜ್ಯೋತ್ಸವ ಪಿಂಗಾರದ ರಾಜ್ಯೋತ್ಸವವನ್ನು 15 ವರ್ಷಗಳ ಕಾಲ ನಿರಂತರವಾಗಿ ಒಂದು ಸಾಧನೆಯ ಪ್ರಶಸ್ತಿಯನ್ನು ಕೊಟ್ಟಂಥ ರೆನಾಲ್ಡ್ರವರಿಗೂ, ಅದೇ ರೀತಿಯಲ್ಲಿ ಕಾಸರಗೋಡು ಯಾವುದೇ ಒಂದು ಕಾರ್ಯಕ್ರಮಕ್ಕೆ ಕವಿಯತ್ರಿಯರು ಎಷ್ಟೇ ಸಾಹಿತ್ಯವನ್ನು ಬರೆದರೂ ಅದನ್ನು ಓದುಗರು ಬೇಕು, ನಿಜವಾಗಿ ಸಾಧ್ಯ. ಅದೇ ರೀತಿಯಲ್ಲಿ ಯಾವುದೇ ಒಂದು ರಂಗಭೂಮಿಯ ಕಲೆ, ನಾಟಕ ಆಗಲಿ, ಚಿತ್ರ ಆಗಲಿ, ಅಥವಾ ಯಾವುದೇ ಒಂದು ಇದಕ್ಕೆ ನಮಗೆ ಅಭಿಮಾನಿ ವರ್ಗ ಬೇಕು. ಅಭಿಮಾನ ವರ್ಗ ಇಲ್ಲದಿದ್ದರೆ ನಾವು ಏನು ಬರೆದ್ರೂ ಅಥವಾ ಏನು ನಮ್ಮ ನಾಟಕ ಪ್ರಯೋಜಿಸಿದ್ರು ಅಥವಾ ನಮ್ಮ ಚಲನಚಿತ್ರಕ್ಕೂ ಹಾಗೂ ನೋಡುವಂತಹ ರಸಿಕರಿದ್ದರೆ ಮಾತ್ರ ಅದು ಸಂಪೂರ್ಣವಾಗಿ ಇದಾಗ್ತಾಯಿದೆ. ಇದೀಗಲೇ ನಾನು ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಮಾಡಿ ಬಂದೆ. ಅಲ್ಲಿ ಅಭಿಮಾನಿಗಳ ಪೂರಕವೇ ಹರಿದು ಬಂದಿತ್ತು ಅಂತ ಹೇಳಲಿಕ್ಕೆ ನಾನು ತುಂಬ ಹರ್ಷಪಡ್ತಾ ಇದ್ದೇನೆ. ಅಂದರೆ ಹೌಸ್ಫುಲ್. ಅದರ ಅಲ್ಲದೆ ನಾವು ಹೋದವರಿಗೆ ಕನ್ನಡ ತವಳವ ನಾಡಿನ ಜನರು ಅಂತ ಹೇಳಿ ಅದೆಷ್ಟು ಜನ ನಮ್ಮಲ್ಲಿ ಫೋಟೋ ಸೆಲ್ಫಿ ಕ್ಲಿಕ್ ತೆಗೆದುಕೊಂಡು ನಮಗೆ ಆಧಾರದ ಸ್ವಾಗತವನ್ನು ಕೊಟ್ಟು, ಅಲ್ಲಿ ರಾಧಾಕೃಷ್ಣ ಅಂತ ಹೇಳಿ ನಮ್ಮ ರಿಲೇಷನ್ ಅವರು ಕೂಡ ಬೇಕಾದಷ್ಟು ನಮಗೆ ಸಲಹೆ ಕೊಟ್ಟು ದೆಹಲಿಯಲ್ಲಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಕಾರಣಕರ್ತರಾದರು. ಇದೀಗ ಮುಂದೆ ನಾವು ದುಬೈಯಲ್ಲಿ ನಮ್ಮನ್ನು ಕರೆದಿದ್ದಾರೆ. ದುಬೈಯಲ್ಲಿ ಮಾರ್ಚ್ ಕೊನೆಯ ತಿಂಗಳು, ಮಾರ್ಚ್ ಕೊನೆಯ ವಾರ, ಏಪ್ರಿಲ್ ಫಸ್ಟ್ ವೀಕಲ್ಲಿ 15 ಜನ ಕವಿಗಳಿಗೆ, ಆಯ್ದ ಕವಿಗಳಿಗೆ ಅವಕಾಶ ಇದೆ. ಬರೋರಿಗೆ ತುಂಬ ಅಂದರೆ ಬಹಳ ಸರಳತೆಯಲ್ಲಿ 3 ದಿನದ ಕಾಲ ಕವಿಗೋಷ್ಠಿ ಕಾರ್ಯಕ್ರಮ, 1 ವಾರದ ಫ್ರೀ ವೀಸಾ ಹಾಗೂ ಅಲ್ಲಿ ವೇದಿಕೆಯನ್ನು ಕೂಡ ವಿಶ್ವ ತುಳು ಸಂಘಟನೆ ಕೊಡ್ತಾ ಇದೆ ಅಂತ ಹೇಳಿ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಜೈ ಭಾರತ್ ಮಾತಾ. ಆತ್ಮೀಯ ನುಡಿಗಳಿಗೆ ವಂದನೆಗಳು ಸರ್. ಇಂದಿನ ನಮ್ಮ ಈ ಕಾರ್ಯಕ್ರಮದ ವೇದಿಕೆಯಲ್ಲಿದ್ದಾರೆ. ಇವತ್ತಿನ ಪಿಂಗಾರೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮುಗಿಸಿ ಈ ಚುಟುಕು ಸಾಹಿತ್ಯ ಪರಿಷತ್ತಿನ ಈ ಕಾರ್ಯಕ್ರಮಕ್ಕೂ ಕೂಡ ಅವಕಾಶ ಕೊಟ್ಟಂತಹ ಪಿಂಗಾರ ಪತ್ರಿಕೆಯ ಸಂಪಾದಕರಾದ ರೇಮಂಡ್ ಡಿ ಕುನಾರ್ ಅವರು ಈ ಕಾರ್ಯಕ್ರಮದ ಕುರಿತು 2 ಮಾತುಗಳು. ಕವಿತೆ ಓದಿ ಮತ್ತು ಆಸ್ವಾದಿಸಲು ಬಂದ ಎಲ್ಲ ಸಾಹಿತ್ಯ ಪ್ರಿಯರಿಗೆ ಈ ಶುಭ ಸಂಜೆಯ ನಮನಗಳು. ಡಾಕ್ಟರ್ ಸುರೇಶ್ ನೆಗಲಗುಳಿಯವರು ಮತ್ತು ಇಲ್ಲಿ ಎಲ್ಲ ನೆರೆದ ಸಾಹಿತ್ಯ ಪ್ರಿಯರು ಮತ್ತು ಸಾಹಿತ್ಯ ಬರೆಯುವವರು ನನ್ನ ಆತ್ಮೀಯ ಮಿತ್ರರು. ಪತ್ರಿಕೆ ನಡೆಸುವುದು ಅಷ್ಟು ಸುಲಭ ಅಲ್ಲ. ಪ್ರತಿಯೊಂದಕ್ಕೂ ಸಾಹಿತ್ಯ ಬೇಕು ಮತ್ತು ಸಾಹಿತ್ಯ ರಚಿಸುವವರು ಬೇಕು. ಆ ಇಡೀ ಬಂಧುಗಳ ಒಟ್ಟಿಗೆ ಇರುವುದೇ ನಮ್ಮದೊಂದು ಪುಣ್ಯ. ನಮ್ಮ ಜೀವನದ ಬೇಕಾದಷ್ಟು ಭಾಗ ನಾವು ಈ ಸಾಹಿತ್ಯ ಮತ್ತು ಸಾಹಿತ್ಯದ ಕೃತಿಗಳ ಒಟ್ಟಾಗಿಯಿಂದ ನಡೆದುಕೊಂಡ್ರೆ
ಡಾಕ್ಟ್ರ್ ಹತ್ರ, ವೈದ್ಯರ ಹತ್ರ ಹೋಗುವುದು ಖಂಡಿತ ಕಮ್ಮಿ ಆಗ್ತದೆ. ಯಾಕಂದರೆ ಅದನ್ನು ಆಸ್ವಾದಿಸುವಾಗ ಮನಸ್ಸಿನ ಬೇನೆ ಬೆಸರು ಅದೊಂದು ಒಳ್ಳೆಯ ಪ್ರಕ್ರಿಯೆಯಾಗಿ ಜೀವದ ಕೋಶಗಳು ಬೆಳೆಯುತ್ತವೆ ಎನ್ನುವ ವೈಜ್ಞಾನಿಕವಾದ ಒಂದು ಆವಿಷ್ಕಾರವೂ ಇದೆ. ನಾನೂ ಬರೆಯಲು ಅವಕಾಶ ಕೊಟ್ಟದ್ದ ಈ ಚುಟುಕು ಸಾಹಿತ್ಯ ಪರಿಷತ್ ಮತ್ತು ಚುಟುಕಿನ ಎಲ್ಲ ಮಿತ್ರರನ್ನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮ ಹಮ್ಮಿಕೊಂಡ ಡಾಕ್ಟ್ರಿಗೆ ಅಭಿನಂದನೆಗಳು ಹೇಳಿ, ಅವರ ಬಳಗಕ್ಕೂ ಮತ್ತೊಮ್ಮೆ ಅಭಿನಂದನೆಗಳು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಶುಭವಾಗಲಿ.